ಶ್ರೀಗುರುಭ್ಯೋ ನಮಃ. ಹರಿ ಸೀತೆಯ ಬಗ್ಗೆ, ಸೀತೆಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತಂತ ಹೇಳಿ ಇವತ್ತು ಸೇರಿದ್ದುಂಟು. ಸೀತೆಯ ವಿಚಾರವಾಗಿ ರಾಮಾಯಣದಲ್ಲಿ ನಾನು ಯೋಚನೆ ಮಾಡ್ತಾ ಹೋದೆ ಅಂತಂದ್ರೆ, ರಾಮನಿಗೆ ಯಾವ ರೀತಿಯ ಪ್ರಾಮುಖ್ಯತೆ ಇದೆಯೋ, ಪ್ಲೀಸ್ ಕನೆಕ್ಟೆಡ್, ರಾಮನಿಗೆ ಯಾವ ರೀತಿಯ ಪ್ರಾಮುಖ್ಯತೆ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಅಥವಾ ಅದರಷ್ಟೇ ಪ್ರಾಮುಖ್ಯತೆಯನ್ನ ಸೀತೆಯಲ್ಲಿ ನಾವು ನೋಡ್ಬೋದು. ಹೇಗೆ? ಸೀತೆಯ ಕಥೆಯನ್ನ ನಾನು ನಿಮ್ಗೆ ಯಾರಿಗೂ ಹೇಳಲಿಕ್ಕೆ ಹೋಗಲ್ಲ. ಯಾಕೆಂದ್ರೆ ಸೀತೆಯ ಕಥೆ ನಮಗೆಲ್ಲರಿಗೂ ಗೊತ್ತಿದೆ ಅಂತಂತ ಹೇಳಿ, ಅಂದ್ರೆ ರಾಮಾಯಣದ ಕಥೆಯನ್ನ ತಿಳ್ಕೊಂಡಿದೀವಿ ಅಂತಂದ್ರೆ ಸೀತೆಯ ಕಥೆಯು ನಮಗೆ ಅದ್ರೊಟ್ಟಿಗೆ ಏನು ಅಂತಂತ ಹೇಳಿ ಗೊತ್ತಿರತ್ತೆ. ಆದ್ರೆ ವಿವೇಕಾನಂದರು ಒಂದು ಮಾತು ಹೇಳುವುದುಂಟು ಎಲ್ಲರಿಗೂ. ಏನು? ಭಾರತದ ಹೆಣ್ಣು ಮಕ್ಕಳು ಸೀತೆಯ ರೀತಿ ಆಗಬೇಕು ಅಂತಂತ ಹೇಳಿ, ಇದು ವಿವೇಕಾನಂದರು ಹೇಳ್ತಾ ಇದ್ದಂತ ಮಾತು. ವಿಶೇಷವಾಗಿ ಅಂದ್ರೆ ನಾನು ಚಿಕ್ಕವಳಿದ್ದಾಗ ನನ್ನ ಅಜ್ಜಿ ಹೇಳೋರು, ಹೀಗೆ ಯಾವುದೋ ಒಂದು ಮಗುವಿನ ನಾಮಕರಣದ್ ಬಂದಾಗ ಸೀತೆ ಅಂತಂದ ಹೇಳಿ ಹೆಸರಿಟ್ರು. ಅಜ್ಜಿ ಆವಾಗ ಕೇಳಿದ್ರು, ಸೀತೆ ಅಂತ ಯಾಕೆ ಹೆಸರಿಟ್ರಿ? ಸೀತೆ ಅಂತ ಇಡ್ಬಾರ್ದಲ್ವಾ, ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಅನುಭವಿಸ್ತಾಳೆ ಸೀತೆ ತರ ಅಂತಂತ ಹೇಳಿ ಅವ್ರು ಹೇಳಿ. ನನಗೆ ಸಣ್ಣವಳಿದ್ದಾಗ ಕೇಳಿದೀವಿ, ಎರಡೂ ಮಾತುಗಳು ಮನಸ್ಸಿನೊಳಗೆ ಉಳಿದಿತ್ತು. ಅದ್ ಹೆಂಗೆ? ಒಬ್ರು ವಿವೇಕಾನಂದರು ಸೀತೆ ತರ ಆಗ್ಬೇಕು ಅಂತಂದ ಹೇಳಿ ಒಬ್ರು ಹೇಳ್ತಿರ್ತಾರೆ, ಅಜ್ಜಿ ನೋಡಿದ್ರೆ ಈ ತರ ಹೇಳ್ತಿರ್ತಾರೆ. ಹಂಗಂದ್ರೆ ಸೀತೆಯ ಪಾತ್ರ ಏನು? ಯಾಕೆ ಸೀತೆ ತರ ಅಂದ್ರೆ ಸೀತೆಯಿಂದ ಕಷ್ಟ ಅನುಭವಿಸ್ತಾಳೆ ಅಂತಂತ ಹೇಳಿ ಮನಸ್ಸಿನೊಳಗ್ ಬರುತ್ತಾ? ಅಥವಾ ವಿವೇಕಾನಂದರು ಸೀತೆ ತರ ಆಗ್ಬೇಕು ಅಂತಂದ್ರೆ ಹಂಗಂದ್ರೆ ಆ ಕಷ್ಟಗಳನ್ನೆಲ್ಲ ಇವಳು ಅನುಭವಿಸ್ಬೇಕು, ಇವಳು ಸಹಿಸ್ಕೋಬೇಕು ಅಂತಂದ ಹೇಳ ಏನು ಅನ್ನುವಂಥ ಪ್ರಶ್ನೆಗಳು ನನ್ನ ಎಳೆಯ ಮನಸ್ಸಿನಲ್ಲಿ ಇವೆಲ್ಲವೂ ಇದ್ದುದುಂಟು. ಬರ್ತಾ ಬರ್ತಾ ಸೀತೆಯ ಪಾತ್ರ ಪರಿಚಯ ನನಗಾಗಿತ್ತು ಇನಿಷಿಯಲಿ ಒಂದಿಷ್ಟು ಕಥೆಗಳು. ಮತ್ತು ಆ ಕಥೆಗಳನ್ನ ಹೇಳ್ದವ್ರು ಹೇಗೆ ಹೇಳ್ತಿದ್ರು ಅಂತಂದ್ರೆ, ಈ ರಾಮಾಯಣದ ಸೀರಿಯಲ್ ಅನ್ನ ನೋಡ್ಬಿಟ್ಟು ಸೀತೆಯನ್ನ ಅರ್ಥ ಮಾಡ್ಕೊಂಡು ಕಥೆನ ಹೇಳ್ತಿದ್ರು. ಅಲ್ಲಿ ತೋರಿಸಿರುವ ಸೀತೆಗೂನು ವಾಲ್ಮೀಕಿ ರಚಿಸಿರುವ ಸೀತೆಗೂನು ಬಹಳ ವ್ಯತ್ಯಾಸ ಇದೆ. ಮೊದಲನೇದು ಅದು. ರಾಮಾಯಣವನ್ನ ಓದ್ತಾ ಹೋಗ್ತಿದ್ದ ಹಾಗೆ ಸೀತೆಯ ಪ್ರಾಮುಖ್ಯತೆ ಎಷ್ಟು, ಅಥವಾ ಆಕೆಯ ತಾಳ್ಮೆ, ಆಕೆ ತಗೊಳ್ತಾ ಇದ್ದಂತಹ ನಿರ್ಧಾರ, ಆಕೆ ಕೆಲವು ಸಿಚುವೇಶನ್ ಗಳಲ್ಲಿ ರಾಮನಿಗೆ ಅಡ್ವೈಸ್ ಮಾಡಿರುವಂತದ್ದು, ಫಾರ್ ದಟ್ ಮ್ಯಾಟರ್ ಕೌಸಲ್ಯಗೆ ಅಡ್ವೈಸ್ ಮಾಡಿರುವಂತದ್ದು, ಇವನ್ನೆಲ್ಲವನ್ನು ನೋಡ್ತಾ ಹೋದರೆ ವಾಲ್ಮೀಕಿ ರಾಮಾಯಣದಲ್ಲಿ ಆಗನ್ಸತ್ತೆ, ಹೌದು ಸೀತೆಯಂತೆ ಆಗ್ಬೇಕು ಅಂತ ಯಾಕೆ ಹೇಳಿದ್ರು ಅಂತಂತ ಹೇಳಿ ಗೊತ್ತಾಗ್ತದೆ. 2-3 ಘಟನೆಗಳು ನನಗೆ, ಅಂದ್ರೆ ಇಡೀ ರಾಮಾಯಣದಲ್ಲಿ 2-3 ಘಟನೆಗಳು ನನ್ನ ಮನಸ್ಸಿಗೆ ತುಂಬಾ ಹತ್ತಿರ ಸೀತೆಯ ವಿಷಯವಾಗಿ. ಒಂದು, ಆಕೆಯ ಮದುವೆಯ ಸಮಯ. ಸೀತೆ ರಾಮನನ್ನ ನೋಡ್ಬಿಟ್ಟಿರ್ತಾಳೆ. ನೋಡಿ ಮದುವೆಗೆ ಅಂತಂದ್ರೆ ಅದರ ವಿಶ್ಲೇಷಣೆಯನ್ನೇ ಮಾಡ್ತಾ ಹೋಗ್ತಾರೆ ವಾಲ್ಮೀಕಿ ರಾಮಾಯಣದಲ್ಲಿ. ಜನಕ ರಾಜನಿಗೆ ಆಕೆ ನೆಲವನ್ನ ಗೀತಾ ಸಿಕ್ಕಿದ್ಲು ಅಂತಂದ ಹೇಳಿ ಆಕೆಗೆ ಸೀತೆ ಅಂತಂದ ಹೇಳಿ ಹೆಸರಿಟ್ರು. ಇವೆಲ್ಲವೂ ನಮಗೂ ಗೊತ್ತಿದೆ. ಈ ವಿಚಾರದಲ್ಲಿ ಈ ಭಾಗದಲ್ಲಿ ನಾವು ನೋಡ್ತಿದ್ದಾಗ ಏನು, ಸೀತೆಯ ಮದುವೆಯ ಸಮಯ ಎಲ್ಲರೂ ಯೋಚನೆ ಮಾಡ್ತಾ ಹೋಗಿ. ಜನಕ ಮಗಳನ್ನ ಕರ್ಕೊಂಡ್ ಬರ್ತಾ ಇದ್ದಾನೆ. ಕರ್ಕೊಂಡ್ ಬರ್ತಾ ಜನಕ ಹೇಳ್ತಾನೆ, ಇಯಂ ಸೀತಾ ಮಮ ಸುತ ಸಹಧರ್ಮಚಾರಿ ತವ. ಎರಡನೇ ಸಾಲು, ಒಂದು ಶ್ಲೋಕದ 2ನೇ ಸಾಲು. ಆಕೆಯನ್ನು ಕರ್ಕೊಂಡ್ ಬರ್ತಿದ್ದಾನೆ. ಕರ್ಕೊಂಡ್ ಬಂದು ಹೇಳ್ತಿದ್ದಾನೆ, ಈಕೆ ಸೀತೆ ಅಪ್ಪ, ನನ್ನ ಮಗಳು, ನಿನ್ನ
ಧರ್ಮಚಾರಿ ಆಗ್ತಾಳೆ. ನೀನು ಧರ್ಮವನ್ನ ಮಾಡ ಆಕೆಯು ಚರಿಸ್ತಾಳೆ, ನಡಿತಾಳೆ, ರೀತಿಯಲ್ಲಿ ಇರ್ತಾಳೆ. ಛಾಯಾನುಭವಿತವ ಅಂತ ಹೇಳಿದ್ರೆ ಅಂತ. ನಿನ್ನ ಛಾಯೆ ಅಂತಂದಾಗ ಲೈಕ್ ಯೋರ್ ಶ್ಯಾಡೋ, ನಿನ್ನ ನೆರಳಿನ ಹಾಗೆ ಆಕೆ ಇರ್ತಾಳೆ ಅಂತಂದ ಹೇಳಿ. ನೆರಳಿನ ಹಾಗೆ ಇರ್ತಾಳೆ ಅಂದ ತಕ್ಷಣ ನಮ್ಮಲ್ಲಿ ಅಂದ್ರೆ ನನಗೆ ಮನಸ್ಸಿಗೆ ಬಂದಂತಹ ದ್ವಂದ್ವಗಳನ್ನ ನಿಮ್ಗಳ ಜೊತೆ ನಾನು ಹಂಚ್ಕೊಳ್ತಾ ಹೋಗ್ತೀನಿ. ಅಂದ್ರೆ ಸೀತೆಯನ್ನ ಯಾವ ರೀತಿ ವಿಶ್ಲೇಷಣೆ ಮಾಡಿದ್ದಾರೆ ಅಂತನ್ಲಿಕ್ಕೆ. ಒಂದು ಕಡೆ ಅವ್ರು ಹೇಳಿದ್ರು ಅದ್ರೊಳಗೆ ಸಹಧರ್ಮಚಾರಿತವ, ನಿನ್ನ ಧರ್ಮದ ಆಚರಣೆಗಳ ಜೊತೆಗೆ ಆಕೆ ಚರಣವನ್ನ ನಿನ್ ಜೊತೆಗೆ ಮಾಡ್ತಿರ್ತಾಳೆ. ಸಹಚಾರಿ ಸಾ. ನಿನ್ನ ಛಾಯಾನುಭವಿ ಅಂದ್ರೆ ಆಕೆ ನಿನ್ನ ಛಾಯೆಯಂತೆ, ನಿನ್ನ ಛಾಯಾನುಸಾರಿ, ಛಾಯೆಯಂತೆ ಅನುಸರಿಸ್ತಿರ್ತಾಳೆ ಅಂತ. ಹಾಗಿದ್ರೇನು ಸೀತೆ ರಾಮನನ್ನ ಫಾಲೋ ಮಾಡ್ಕೊಂಡು ಹೋದ್ಲು ಅಂತಂದ್ ಹೇಳಿ ಆಕೆ ದೊಡ್ಡವಳಾದ್ಲ? ಅಥವಾ ಜನಕನಿಗೆ ಅಥವಾ ಆಗಿನ ಕಾಲದಲ್ಲಿ ಸಮಾಜದಲ್ಲಿ ಹೆಂಡತಿ ಗಂಡನನ್ನ ಅನುಸರಿಸಿಕೊಂಡು ಹೋಗಬೇಕು ಅನ್ನುವಂತಹದ್ದು ಪ್ರಮೇಯ ಇತ್ತ? ಈ ಎಲ್ಲ ಕೆಲವು ಪ್ರಶ್ನೆಗಳು ನನಗೆ ಬಂದಿರುವಂತ. ಆಗ ಏನು ನಾವು ನಮ್ಮ ಇದನ್ನ ನೋಡಿದಾಗ ಏನಂತಾರೆ, ಛಾಯೆಯನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ಬೇಕು ಅಂತಂತ ಹೇಳಿ ನೋಡಿದಾಗ ಯೋಚನೆ ಮಾಡಿ. ನೆರಳು ನಮ್ಮ ಹಿಂದೆಯೂ ಇರುವುದುಂಟು, ನಮ್ಮ ಕಾಲಿನ ಅಡಿಯಲ್ಲಿಯೂ ಇರುವುದುಂಟು. ಅಂದ್ರೆ ತನ್ನ ಎಕ್ಸಿಸ್ಟೆನ್ಸ್ ಇಲ್ಲದೆ ಇರುವ ಹಾಗೆ ಕಾಲಿನಲ್ಲಿ, ನಮ್ಮ ಮುಂದೆ, ಹಿಂದೆ ಮತ್ತು ಕಾಲಿನ ಅಡಿಯಲ್ಲಿ ಎಕ್ಸಿಸ್ಟೆನ್ಸ್ ಇಲ್ಲದೆ ಇರುವ ಹಾಗೆ ಮೂರು ರೀತಿಯಲ್ಲಿ ನೆರಳು ಇರ್ಲಿಕ್ಕೆ ಉಂಟು. ವಿಶೇಷವಾಗಿ ಛಾಯಾನುಸಾರಿ ಅಂತಂತ ಹೇಳಿ ಯಾಕೆ ಉಪಯೋಗಿಸಿದ್ದಾರೆ ಅಂತಂದ್ರೆ, ನೀನು ಧರ್ಮದ ಆಚರಣೆಯಲ್ಲಿದ್ದಾಗ ನೀನೇ ಸರಿಯಾಗಿ ಎಲ್ಲವನ್ನು ಮಾಡ್ತಿದ್ಯಾ, ಆಕೆ ನಿನ್ನನ್ನು ಲೀಡ್ ಮಾಡ್ಬೇಕಾಗಿಲ್ಲ. ಶಿ ವಿಲ್ ಫಾಲೋ ಯು ವೆನ್ ಯು ಆರ್ ಲೀಡಿಂಗ್ ಹರ್ ಪ್ರಾಪರ್ಲಿ. ಆಕೆ ನಿನ್ನ ಹಿಂದೆ ಇರ್ತಾಳೆ. ನಿನಗೆ ಬಹಳ ತಾಪ, ಸೂರ್ಯ ನಿನ್ನ ನೆತ್ತಿಯ ಮೇಲೆ ಬಂದಾಗ ನಿಮ್ಮ ಛಾಯೆ ನಿಮ್ಮ ಕಾಲಿನ ಅಡಿಯಲ್ಲಿರ್ತದೆ, ಸೀದಾ ಕೆಳಗಿರ್ತದೆ, ತಂಪು. ನಿನಗೆ ಬಹಳ ತಾಪ ಆದಾಗ ಆಕೆ ನಿನ್ನ ಕಾಲ ಅಡಿಯಲ್ಲಿ ಇದ್ದವು, ಶಿ ವಿಲ್ ಟೇಕ್ ಕೇರ್ ಆಫ್ ಯು. ನಿನಗೆ ಯಾವ ರೀತಿ ತಂಪನ್ನ ಕೊಡ್ಬೇಕು ಅದನ್ನ ಆಕೆ ನೋಡ್ಕೊಳ್ತಾಳೆ. ನೀನು ತಪ್ಪನ್ನ ಮಾಡಿದಾಗ ಸಂಜೆಯ ಹೊತ್ತು ಅಂಧಕಾರಕ್ಕೆ ನೀನೇನಾದ್ರೂ ತಿರುಗುವ ಹಾಗೆ ಇದ್ದೆ ಅಂತಂದ್ರೆ, ಸಂಜೆಯ ಹೊತ್ತಿನಲ್ಲಿ ಮುಂದಿರುತ್ತೆ ನಿಮ್ಮ ಛಾಯೆ. ಆಗ ಶಿ ವಿಲ್ ಲೀಡ್ ಯು ಟು ದ ರೈಟ್ ವೇ. ಆಕೆ ಶಿ ವಿಲ್ ಟೇಕ್ ಕಂಟ್ರೋಲ್ ಆಫ್ ಇಟ್. ಈ ಭಾಗವನ್ನ ಆ ಶ್ಲೋಕದಲ್ಲಿ 2ನೇ ಸಾಲಿನಲ್ಲಿ ಛಾಯೆ ಅನ್ನುವ ಪದವನ್ನ ಉಪಯೋಗಿಸ್ತಾ ಅದನ್ನ ಈ ರೀತಿ ವಿಶ್ಲೇಷಣೆಯನ್ನ ಮಾಡ್ತಾ ಹೆಂಡತಿ ಸೀತೆಗೆ ಅಥವಾ ಹೆಂಡತಿಗೆ ಒಂದು ಪರಿಕಲ್ಪನೆಯನ್ನ ಬಹಳ ಸೊಗಸಾಗಿ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳಿಗೆ ಬರೀ ಫಾಲೋ ಮಾಡುವುದಷ್ಟೇ ಅಲ್ಲ ಕೆಲಸ, ಜವಾಬ್ದಾರಿಯನ್ನ ತಗೊಂಡು ಯಾರು ಧರ್ಮದ ಆಚರಣೆಯನ್ನ ಬಿಟ್ಟು ಬೇರೆ ಮಾರ್ಗದಲ್ಲಿ ಹೋಗದೇ ಇರೋ ಹಾಗೆ ನೋಡ್ಕೊಳ್ಳುವ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನ ಸೀತೆ ಯಾವ ರೀತಿ ನಿಭಾಯಿಸಿದ್ಲೋ ಅದನ್ನ ನಾವು ನಿಭಾಯಿಸುವ ಅಗತ್ಯ ಇದೆ ಅಂತಂತ ಹೇಳಿ ಆ 2 ಶ್ಲೋಕದಲ್ಲಿ ಜನಕ ಮಹಾರಾಜ ತನ್ನ ಮಗಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ರಾಮನಿಗೆ. ಇಷ್ಟನ್ನು 2 ಸಾಲಿನಲ್ಲಿ ಹೇಳ್ಬಿಟ್ರು. ಹೀಗೆ ಸಹಧರ್ಮಚಾರಿಯೂ ಹೌದು, ನಿನ್ನ ಛಾಯೆಯೂ ಹೌದು ಅಂತ ಹೇಳಿ. ಈ ಭಾಗವನ್ನ ವಾಲ್ಮೀಕಿ ರಾಮಾಯಣ ಅಂದ್ರೆ ವಾಲ್ಮೀಕಿ ಬಿಟ್ಟು ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ವೇನೋ ಅನ್ನುವಷ್ಟು ಸೊಗಸಾಗಿ ಆ 2 ಶ್ಲೋಕಗಳು ಮೂಡಿದ್ವು. ಇನ್ನು ಸ್ವಲ್ಪ ಮುಂದೆ ಹೋಗೋಣ. ರಾಮನ ಮದುವೆ ಆಯ್ತು, ಹೆಂಡತಿಯನ್ನ ಮನೆಗೆ ಕರ್ಕೊಂಡು ಬಂದಿದ್ದಾನೆ. ಮನೆಗೆ ಕರ್ಕೊಂಡು ಬಂದು ಅಲ್ಲಿ ಎಲ್ಲರೂ ಬಹಳ ಸಂತೋಷದಿಂದಿದ್ದಾರೆ. ಎಲ್ಲರೂ ಬಹಳ ಸಂತೋಷದಿಂದಿದ್ದಾಗ ಆಕೆಗೆ ಒಂದು ಭಾಗದಲ್ಲಿ ಕೌಸಲ್ಯ ಅಡ್ವೈಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನಮ್ಮ ಮನೆಯ ಸಂಸ್ಕಾರಗಳು ಯಾವ ರೀತಿ ಇದೆ, ಇದು ಇಕ್ಷ್ವಾಕು ವಂಶ ಅಂತಂದ್ರೆ ಏನು, ಯಾವ ರೀತಿಯಲ್ಲಿ ಇಕ್ಷ್ವಾಕು ವಂಶ ಬಂದಿರುವಂಥದ್ದು,
ಎಷ್ಟು ದೊಡ್ಡದು ನಮ್ದು, ನಿನ್ನದು ಏನೇನು ಜವಾಬ್ದಾರಿ, ಈ ರೀತಿಯಾಗಿರು ಅನ್ನೋದನ್ನ ಅಡ್ವೈಸ್ ಮಾಡ್ತಾ ಹೋಗ್ತಾರೆ. ನ್ಯಾಚುರಲಿ ಒಬ್ಬ ತಾಯಿ ಮಗಳಿಗೆ ಅಥವಾ ಒಬ್ಬ ಅತ್ತೆ ಸೊಸೆಗೆ ಏನನ್ನ ಅಡ್ವೈಸ್ ಮಾಡ್ಬೇಕು ಆ ರೀತಿನೆಲ್ಲ ಅಡ್ವೈಸ್ ಮಾಡ್ತಾರೆ. ಸೀತೆ ಕೇಳುವುದೆಲ್ಲ ಕೇಳಿಸ್ಕೊಂಡು, ನನ್ನ ತಂದೆ ನನಗೆ ಬಹಳ ಸಂಸ್ಕಾರ ಕೊಟ್ಟು ಕಳಿಸಿದ್ದಾರೆ, ಇದು ಎಲ್ಲದರ ಬಗ್ಗೆನೂ ನನಗೆ ಗೊತ್ತಿದೆ, ಹೀಗಾಗಿ ನಾನು ಮಾಡುವ ಕೆಲಸವನ್ನ ಸರಿಯಾಗಿ ಮಾಡ್ತಾ ಹೋಗ್ತೇನೆ ಅಂತಂತ ಹೇಳಿ ಬಹಳ ಸೊಗಸಾಗಿ ಅದನ್ನ ಎಲ್ಲಿಗೆ ಉಳಿಸ್ಬೇಕು ಆ ಆ ಇಡೀ ವಿಶ್ಲೇಷಣೆಯನ್ನ ಒಂದಿಷ್ಟಕ್ಕೆ ಮುಗಿಸ್ಕೊಂಡು ಹೋಗ್ತಾರೆ. ಫಾಸ್ಟ್ ಫಾರ್ವರ್ಡ್, ರಾಮನನ್ನ ಕಾಡಿಗೆ ಕಳಿಸ್ಬೇಕು ಅಂತಂತ ಹೇಳಿ ಆಗತ್ತೆ. ದಶರಥ ಕರೆದಿರ್ತಾನೆ. ಎಲ್ಲ ಕಡೆ ಅಯೋಧ್ಯೆಯಲ್ಲಿ ತುಂಬಾ ಅಂದ್ರೆ ಜನರಿಗೆ ಬಹಳ ಸಂತೋಷ ಇರುತ್ತೆ, ರಾಮನನ್ನ ಇನ್ನ ಯುವರಾಜನನ್ನಾಗಿ ಮಾಡ್ತಾ ಇದ್ದಾರೆ, ಈ ರೀತಿ ಇದೆ ಅಂತಂತ ಹೇಳಿ ಬಹಳ ಸಂತೋಷ ನಡೀತಾ ಇರುತ್ತೆ. ಅಷ್ಟು ಎಲ್ಲ ನಡೀತಾ ಇರ್ಬೇಕಾದಾಗ ಆಲ್ ಆಫ್ ಎ ಸಡನ್ ಬದಲಾವಣೆ ಆಗಿ ಹೋಗತ್ತೆ. ಕೈಕೇಯಿಯ ಇಂಟರ್ವೆನ್ಷನ್ ಇರತ್ತೆ. ರಾಮ ಹೋಗ್ತಾನೆ. ರಾಮ ದಶರಥನ ಜೊತೆಗೆ ಮಾತು ಮುಗಿಸ್ಕೊಂಡು ವಾಪಸ್ ಬರ್ತಾ ಇರ್ತಾನೆ, ಸೀತಾಗ್ರಹಕ್ಕೆ ಬರ್ತಾ ಇರ್ತಾನೆ, ಹೆಂಡತಿ ಹತ್ರ ಬರ್ತಾ ಇರ್ತಾನೆ. ದೂರದಿಂದ ಸೀತೆ ಗಂಡನನ್ನ ನೋಡ್ತಾಳೆ. ಈಕೆಗೆ ಸುದ್ದಿ ಇನ್ನು ಬಂದಿರೋದಿಲ್ಲ. ನೋಡಿದ ತಕ್ಷಣ ಅನ್ಸುತ್ತೆ, ರಾಮ ಬರಬೇಕಾದ ಠಾವಿಯಲ್ಲಿ ಬರ್ತಾ ಇಲ್ಲ ಅನ್ನೋಷ್ಟು ಗೊತ್ತಾಗ್ತದೆ. ಏನೋ ನಡೆದಿರ್ಬೇಕು ಹಾಗಾದ್ರೆ ಅಂತ ಹೇಳಿ. ಆದ್ರೆ ತುಂಬಾ ತವಕದಿಂದ ಏನಾಗೋಯ್ತು ಏನು ಅಂತ ಬರ್ತಿದ್ದಂಗೆನೆ ಶಿ ವಿಲ್ ನಾಟ್ ಬಂಬಾರ್ಡ್ ಹಿಮ್. ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿ ಏನಂತ ಎಂತ ಪ್ರಶ್ನೆಗಳು ಕೇಳ ಬರ್ತಿದ್ದಂಗೆ ಏನು ಆಗಿಲ್ವೇನೋ, ತನ್ನ ಮನಸ್ಸಿನೊಳಗ ಆತಂಕ ಇದ್ರು ಕೂಡ ಏನು ಆಗಿಲ್ವೇನೋ ಅನ್ನೋ ರೀತಿ ಸುಮ್ಮನೆ ಇರ್ತಾಳೆ. ಮುಂದೆ ಏನು ಹೇಳ್ತಾರೆ. ರಾಮ ಬರ್ತಾನೆ, ಬಂದ್ ಕೂತ್ಕೊಂಡಾಗ ಮತ್ತೆ ಸಹಜವಾಗಿ ಕೇಳ್ತಾಳೆ. ಹೊರಗಡೆ ಎಲ್ಲರಿಗೂ ತುಂಬಾ ಸಂತೋಷ ಆಗಿದೆ, ಜನರಿಗೆಲ್ಲ ಎಷ್ಟು ಖುಷಿ ಆಗಿದೆ, ಎಲ್ಲರೂನು ಆ ದೀಪದ ಇದನ್ನ ನೋಡಿದ್ರೆ ಅಷ್ಟು ಸಂತೋಷ ಆಗುತ್ತೆ, ಎಲ್ಲರೂನು ಮನೆ ಮುಂದೆ ಹೂ ಕಟ್ಕೊಂಡಿದ್ದಾರೆ, ಹೀಗೆಲ್ಲ ಆಗಿದೆ ಅಂತ ಹೇಳಿ ಇದನ್ನೆಲ್ಲ ರಾಮನ್ ಕೇಳ್ತಾಳೆ. ಏನೂ ಆಗ್ಲಿಲ್ಲ ಅಂತ ಮನಸ್ಸಿನಾಗ ಗೊತ್ತಿರುತ್ತೆ. ರಾಮ ಯಾವ ಬಾಡಿ ಲ್ಯಾಂಗ್ವೇಜ್ ತೋರಿಸ್ಬೇಕಿತ್ತಲ್ಲ, ಅಂದ್ರೆ ಸಂತೋಷವಾದಾಗ ಯಾವ ರೀತಿ ನಮ್ಮ ಆಚರಣೆಗಳಿರುತ್ತಲ್ಲ ಆ ತರದ ಆಚರಣೆ ರಾಮನ್ ಕಾಣ್ತಿಲ್ವಲ್ಲ ಅಂತಂದ ಹೇಳಿ ಡೌಟ್ ಅಂತೂ ಇರುತ್ತೆ. ಆದ್ರೂ ಅದನ್ನ ತುಂಬಾ ಆತಂಕ, ತನ್ನ ಮನಸ್ಸಿನೊಳಗ ಆತಂಕ ಇದ್ದದನ್ನ ಹೊರಗೆ ತೋರಿಸ್ಕೊಳ್ಳೋದು, ಏನೂ ಮಾಡಲ್ದೇನೆ ಸಾವಧಾನವಾಗಿ ಎಲ್ಲವನ್ನು ಕೇಳ್ತಾನೆ. ರಾಮ ಹೇಳ್ತಾನೆ, ಇಲ್ಲ ಬದ್ಲಾಗಿದೆ ಈಗ. ಕೈಕೇಯಿಯ ಮಾತೆ ಹೇಳಿದ್ದಾನೆ, ನಾನು ಅಂದ್ರೆ ಕೈಕೇಯಿಯ ಮಾತೆಯ ಆಜ್ಞೆಯಂತೆ ಅಪ್ಪ ಅವರಿಗೆ ಮಾತು ಕೊಟ್ಟಿದ್ದಾರೆ, ಹೀಗಾಗಿ ನಾನು ಕಾಡಿಗೆ ಹೋಗ್ಬೇಕಾಗ್ತದೆ. ನಾನ್ ಕಾಡಿಗೆ ಹೋಗ್ಬೇಕಾಗತ್ತೆ, ನೀನೇನ್ ಯೋಚನೆ ಮಾಡ್ಬೇಡ. ರಾಮ ಕಂಟಿನ್ಯೂ ಮಾಡ್ತಾರೆ, ನೀನೇನ್ ಯೋಚನೆ ಮಾಡ್ಬೇಡ, ನೀನಿರು ಇಲ್ಲಿ ಸುಖವಾಗಿರು, 14 ವರ್ಷ ಅಷ್ಟೇ, ನಾನ್ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ, ಎಂತೂ ತೊಂದ್ರೆ ಇಲ್ಲ. ಮತ್ತೆ ನೀನಿಲ್ಲಿ ಇರ್ಲೂಬೇಕಾಗತ್ತೆ, ಯಾಕಂತಂದ್ರೆ ಅಮ್ಮ ಒಬ್ರೇ ಇರ್ತಾರೆ, ಕೌಸಲ್ಯ ಮಾತೆಯನ್ನ ಯಾವ ರೀತಿ ನೋಡ್ಕೊಳ್ತಾರೆ ಅಂತ ನನಗೂ ಗೊತ್ತಿಲ್ಲ, ಹೀಗಾಗಿ ಅಮ್ಮನ್ ನೋಡ್ಕೋಬೇಕಾಗತ್ತೆ. ನೀನು ಅಮ್ಮನ್ನ ಚೆನ್ನಾಗಿ ನೋಡ್ಕೊ, ನೀನಿದ್ದಾಗ ನನ್ಗದು ಸಮಾಧಾನ ಇರತ್ತೆ. ಆಮೇಲೆ ಭರತ ಎಷ್ಟೇ ಅಂದ್ರೂ ಭರತ ಸ್ವಂತ ಮಗ ಅಲ್ಲ, ಹೀಗಾಗಿ ಅವನು ರಾಜ ಬೇರೆ ಆಗ್ತಾನೆ. ಇನ್ನು ತಾಯಿಯನ್ನ ಕೈಕೇಯಿ ಮಾತೆ ಯಾವ ರೀತಿ ನೋಡ್ಕೊಳ್ತಾಳೆ ಅಥವಾ ಭರತ ಯಾವ ರೀತಿ ನೋಡ್ಕೊಳ್ತಾನೆ, ಇದು ಭಯ ಇದೆ. ನನ್ ತಮ್ಮನೇ, ನನಗೆ ಬಹಳ ಸಂತೋಷವೇ ಇದೆ ಅವನು ರಾಜ ಆಗ್ತಿದ್ದಾನೆ ಅಂತ. ಆದ್ರೂ ಕೂಡ ನೀನು ನಿನ್ನ ಮೈದನ ಅಂತಂದ್ ಹೇಳಿ ಸಲಿಗೆ ತಗೋಬೇಡ, ಯಾಕಂತಂದ್ರೆ ಆತ ರಾಜ, ಒಂದು ದೇಶದ ರಾಜ ಅಂತಂತ ಹೇಳಿದ್ದಾಗ ಆ ಸಾಮ್ರಾಜ್ಯವನ್ನ, ಇಡೀ ಸಾಮ್ರಾಜ್ಯ ಅವನ ಮುಷ್ಟಿಯಲ್ಲಿರುತ್ತೆ ಅಥವಾ ಅವನ ಕಂಟ್ರೋಲ್ ನಲ್ಲಿರುತ್ತೆ. ರಾಜನಿಗೆ ಪ್ರಿಯವಾಗುವ ರೀತಿಯಲ್ಲೇ ನೀನ್ ನಡ್ಕೋಬೇಕಾಗುತ್ತೆ. ಹೀಗಾಗಿ ನೀನ್ ಇಲ್ಲಿದ್ದಾಗ ಭರತನಿಗೆ ಪ್ರಿಯವಾಗುವ ರೀತಿಯಲ್ಲೇ ನೀನ್ ನಡ್ಕೋಬೇಕು. ಇವನ್ನೆಲ್ಲವನ್ನು ಹೇಳ್ತಾ ಹೋಗ್ತಾನೆ. ಸೀತೆ ಎಲ್ಲವನ್ನು ಕೇಳಿಸ್ಕೊಳ್ತಾನೆ. ಸುಮಾರು ಶ್ಲೋಕಗಳಿವೆ ರಾಮ ಅಡ್ವೈಸ್ ಮಾಡುವಂಥದ್ದು. ಎಲ್ಲೋ ಮಧ್ಯದಲ್ಲಿ ಮಾತಿಲ್ಲ ಸೀತೆಯದು. ಆಗ್ಲಿ ಅಂತಂದ ಹೇಳಿ ಎಲ್ಲವನ್ನು ಕೇಳಿಸ್ಕೊಂಡ್ಮೇಲೆ ಹೇಳ್ತಾಳೆ, ಸಮಸ್ಯೆಗಳೆಲ್ಲ ಹೇಳಿ ಆಯ್ತು, ಆದ್ರೆ ನನಗೆ ಹೇಳ್ ಕಳ್ಸಿರೋದು ನಿನ್ನ ಧರ್ಮದ ಆಚರಣೆಯಲ್ಲಿ ನಿನ್ನ ಸಹಚಾರಿ ಆಗ್ಬೇಕು ಅಂತ ಹೇಳಿ. ಹೀಗಾಗಿ ನೀನೆಲ್ಲಿರ್ತೀಯೋ ನಾನಲ್ಲಿಗೆ ಬರ್ತೀನಿ, ನಾನು ನಿನ್ ಜೊತೆಗೆ ಬರ್ತಾ ಇದ್ದೀನಿ ಅಂತಂದ್ ಹೇಳಿ. ಇಲ್ಲ ನಿನಗಲ್ಲಿ ಕಷ್ಟ ಆಗತ್ತೆ ಅವು ಇವು, ನನ್ನ ಅಪ್ಪ ನನಗೆ ಹೇಳ್ಕೊಟ್ಟಿದ್ದಾರೆ, ಗಂಡನ ಜೊತೆ ಎಲ್ಲಿರ್ಬೇಕು ಹೇಗಿರ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಅಂತ ಮತ್ತೆ ಹೇಳ್ತಾಳೆ. ಹೇಳಿ ಹೀಗಾಗಿ ನಾನು ನಿಮ್ಮೊಟ್ಟಿಗೆ ಬರ್ತಾ ಇದ್ದೀನಿ. ಈ ಚರ್ಚೆಗಳು ಇವರಿಬ್ಬರ ಮಧ್ಯೆ ನಡೀತಾ ಇದ್ದಾಗ ಅಲ್ಲಿನ ಆಸ್ಥಾನದಲ್ಲಿ ವಸಿಷ್ಠರು
ಕೈಕೇಯಿ ಹತ್ರ ಮಾತಾಡ್ಲಿಕ್ಕೆ ಅಂದ್ರೆ ದಶರಥನ ಹತ್ರ ಮಾತಾಡ್ಲಿಕ್ಕೆ ಹೋದಾಗ ಕೈಕೇಯಿ ಎಲ್ಲಿರ್ತಾಳೆ, ಕೈಕೇಯಿ ನೋಡ್ಬಿಟ್ಟು ನೀನ್ ಎಂಥ ನೀಚ ಹೆಣ್ಣು ಮಗಳು, ನಿನಗೂ ಗೊತ್ತಾಗಲ್ವಾ, ನೀನು ರಾಮನನ್ನೇನೋ ಕಳಿಸ್ತಾ ಇದ್ಯಾ, ಇಲ್ಲಿ ಸೀತೆಗೂನು ಹೋಗು ಅನ್ನೋ ರೀತಿಯಲ್ಲಿ ನೀನ್ ಮಾತಾಡ್ತಾ ಇದ್ಯಾ. ಆಗ್ಲಿ, ರಾಮ ಹೋಗ್ಬೇಕಲ್ವಾ, ಹೋಗ್ಲಿ, ಆದ್ರೆ ಅದು ಭರತನಿಗೆ ಆ ಸ್ಥಾನ ಸಿಗಲ್ಲ. ಯಾಕಂತಂದ್ರೆ ರಾಮನ ಮದುವೆ ಆಗಿದೆ, ಹೀಗಾಗಿ ಹೆಂಡತಿ ಸೀತೆ. ರಾಮ ರಾಜ ಆಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಅಧಿಕಾರ ಇರುವುದು ಹೆಂಡತಿಗೆ. ಹೆಂಡತಿ ರಾಜ ಆಗ್ತಾಳೆ, ಅಯೋಧ್ಯಾದ ಮುಂದಿನ ರಾಣಿ ಸೀತೆ ಆಗ್ಬೇಕು, ಸೀತೆ ಆಗ್ಲಿ ಅಂತಂದ್ ಹೇಳಿ ವಸಿಷ್ಠರು ಹೇಳ್ತಾರೆ. ಅಫ್ಕೋರ್ಸ್ ಆಮೇಲೆ ಮುಂದೆ ಕೈಕೇಯಿ ಇಲ್ಲ, ನನಗಿದ್ರು ಒಪ್ಪಿಗೆ ಇಲ್ಲ ಅಂತಂದ್ ಹೇಳಿ ಆ ನಾರ್ಮಡಿಯನ್ನ ತಗೊಂಡ್ ಬಂದು ಕೊಡ್ತಾ ಸೀತೆಗೂ ನಾರ್ಮಡಿಯನ್ನ ತಂದು ಕೊಡ್ತಾಳೆ. ಇದೆಲ್ಲವೂ ಆಗತ್ತೆ. ಆದ್ರೆ ಕಥೆ ಮುಂದೆ ಹೋಗೋಕ್ಕಿಂತ ಮುಂಚೆ ಇಲ್ಲೊಂದು ಪಾಸ್ ತಗೊಳ್ಳ. ನಮ್ಮಲ್ಲಿ ಎಷ್ಟು ಸಹಜವಾಗಿ ಗಂಡ ಇರ್ಲಿಲ್ಲ ಅಂತಂದ್ರೆ, ಅಥವಾ ಗಂಡ ಆ ಸಮಯದಲ್ಲಿ ಅವನಿಗೆ ಅನಾನುಕೂಲತೆ ಇತ್ತು ಅಂತಂದ್ರೆ, ಹೆಂಡತಿ ಇಡೀ ರಾಜ್ಯಕ್ಕೆ ಅಥವಾ ಶಿ ವಿಲ್ ಬಿ ದ ಉತ್ತರಾಧಿಕಾರಿ ಅನ್ನುವಂಥದ್ದು ಸಹಜವಾಗಿ ನಮ್ಮ ಸಂಸ್ಕೃತಿಯಲ್ಲಿ ಬಂದಂತಹದ್ದು. ನಾವು ಈಗಿನ ಕಾಲದ್ದು ಈಕ್ವಾಲಿಟಿ, ಸೀತೆ ವಾಸ್ ಆಪ್ರೆಸ್ಡ್, ಇವನ್ನೆಲ್ಲವನ್ನು ಹೇಳ್ತಾ ಹೋಗ್ತೀವಲ್ಲ, ಈ ರೀತಿ ಆಗಿದ್ದ ಅಲ್ಲವೇ ಅಲ್ಲ. ಸೀತೆ ವಾಸ್ ಆಫರ್ಡ್ ಟು ಬಿಕಮ್ ದ ರಾಣಿ ಆಫ್ ಅಯೋಧ್ಯ. ಅಯೋಧ್ಯೆಯನ್ನ ಮುನ್ನಡೆಸುವಂತದ್ದು, ಅದರ ಮಹಾರಾಣಿ ಆಗುವಂತ ಆಫರ್ ಅನ್ನ ಬೇರೆ ಯಾರು ಅಲ್ಲ, ವಸಿಷ್ಠರು ಕೊಡ್ತಾರೆ. ವಸಿಷ್ಠರು ಕೈಕೇಯಿ ಮಾತಿಗೆ ಹೇಳ್ತಾರೆ, ಆಗ್ಬೇಕಾಗಿರೋದು, ಹಾಗಿದ್ರೆ ಕಾನೂನು ಪ್ರಕಾರ ಆಗ್ಬೇಕಾಗಿರೋದು ಆಕೆ ಅಲ್ವಾ, ಆಕೆ ಆಗ್ತಾಳೆ ಅಂತಂದ್ ಹೇಳಿ. ಇದು ನಮ್ಮ ಸಂಸ್ಕೃತಿ. ರಾಮ ಮಾತ್ರ ಆ ಆಸ್ಥಾನವನ್ನ ಅಥವಾ ರಾಮ ಆಗುವ ಪಟ್ಟವನ್ನ ತೊರೆದು ಹೋಗಿದ್ದಲ್ಲ, ಸೀತೆಯೂ ಕೂಡ ರಾಣಿಯ ಪಟ್ಟವನ್ನ ತೊರೆದು ಹೋಗಿರುವಂಥದ್ದು. ಗಂಡನ ಜೊತೆಗೆ ಹೋಗಿರುವಂಥದ್ದು ಒಂದು ಭಾಗ, ಗಂಡ ಹೋಗಿದ್ದಕ್ಕೆ ಹೋಗಿರುವಂಥದ್ದು ಒಂದು ಭಾಗ ಆದ್ರೆ, ಎರಡನೇದ್ದು ಆಕೆ ಅಯೋಧ್ಯೆಯಲ್ಲಿ ಇದ್ದು ಮಹಾರಾಣಿ ಆಗ್ತೀನಿ ಅಂತಂದ್ ಹೇಳಿದ್ಲು ಅಂತಂದ್ರೆ, ಲಕ್ಷ್ಮಣ ರಾಮನ್ ಜೊತೆಗೆ ಹೋಗಿದ್ದ ಅಂತಾನೆ ಇಟ್ಕೊಳ್ಳೋಣ. ಭರತ ಶತ್ರುಘ್ನ ಇದಕ್ಕೆ ಅಡ್ಡಿ ಬರ್ತಿರ್ಲಿಲ್ಲ, ಅಥವಾ ನಮ್ಮ ಸಂಸ್ಕೃತಿಯ, ನಮ್ಮ ಕಾನೂನಿನ ಪಟ್ಟಿ ಅಥವಾ ಆಗ ಫಾಲೋ ಮಾಡ್ತಿದ್ದಂತಹ ನ್ಯಾಯ ಪದ್ಧತಿ ಏನಿತ್ತಲ್ಲ, ಇದಕ್ಕೆ ಅಡ್ಡಿ ಮಾಡಿರ್ತಿರ್ಲಿಲ್ಲ. ಇದನ್ನು ಕೂಡ ತೊರೆದು ಹೋದಂತಹದ್ದು ಸೀತೆಯ ಗುಣ. ಸೀತೆ, ನಾವು ಆ ಅರಮನೆಯ ಆಡಂಬರಗಳನ್ನ ತೊರೆದು ಹೋದ್ಲು ಅಂತ ಹೇಳ್ತೀವಲ್ಲ, ಅಷ್ಟೇ ಅಲ್ಲ, ಆಕೆಗೆ ಸಿಕ್ಕಿರುವಂತ ಅಧಿಕಾರವನ್ನ ಕೂಡ ತೊರೆದು ಹೋಗ್ತಾಳೆ. ಇದು ಸೀತೆಯ ಮಹಾತ್ಮೆ. ಈ ಭಾಗವನ್ನ, ಈ ಸೀತೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಸೀತೆ ತಾನಾಗಿಯೇ ಹೋದ್ಲು ಗಂಡನ ಜೊತೆಗೆ, ಅವನನ್ನು ಅನುಸರಿಸಿಕೊಂಡು ಹೋದ್ಲು, ಆತನ ಛಾಯೆಯಾಗಿ ಹೋದ್ಲು. ಈ ಮೂರು ಭಾಗಗಳನ್ನ, ಅಂದ್ರೆ ಒಬ್ಬ ಲೀಡರ್ಶಿಪ್ ಅನ್ನೋದನ್ನ ನಾವು ತಗೊಂಡ್ವಿ ಅಂತಂದ್ರೆ, ಇವತ್ತಿನ ಮ್ಯಾನೇಜ್ಮೆಂಟ್ ಟಾಪಿಕ್ಸ್ ಆಗಿರ್ಬೋದು ಅಥವಾ ಎಲ್ಲದಕ್ಕೂ ನಾವು ಉಪಯೋಗಿಸ್ತಾ ಇರುವಂತಹ ಪರ್ಸನಾಲಿಟಿ ಟ್ರೈನಿಂಗ್ ಅಂತ ಹೇಳಿ ತಗೊಂಡಿರುವಂತ, ಸೀತೆಯ ಮನಸ್ಸು ಸಂಕಲ್ಪ ಎಷ್ಟು ದೃಢವಾಗಿತ್ತು, ಮೋರ್ ಇಂಪಾರ್ಟೆಂಟ್ಲಿ ಆಕೆಯ ಕ್ಲಾರಿಟಿ, ಥಾಟ್ ಕ್ಲಾರಿಟಿ ಎಷ್ಟು ಸಹಜವಾಗಿತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಷ್ಟು ಸುಲಭವಾಗಿ ಆಯ್ತು ನಾನು ಹೋಗ್ತೀನಿ ಅಂತ ಹೋಗ್ತಾಳೆ. ಇಷ್ಟೆಲ್ಲವೂ ಒಂದು ಆ ಕಡೆ. ಆಮೇಲೆ ಲಕ್ಷ್ಮಣನ ಜೊತೆಗೆ ಸಂವಾದ ಬರ್ತದೆ. ಲಕ್ಷ್ಮಣನು ಇಲ್ಲ, ನಾನು ಅಣ್ಣನ ಜೊತೆಗೆ ಹೋಗ್ತೀನಿ ಅಂತ ಆಗತ್ತೆ. ರಾಮ, ಸೀತೆ, ಲಕ್ಷ್ಮಣ 3 ಜನ ದಶರಥನನ್ನ ಮೀಟ್ ಮಾಡ್ಲಿಕ್ಕೆ ಅಂತ ಹೇಳಿ ನಾವು ಹೋಗ್ ಬರ್ತೀವಿ ಅಂತ ಹೇಳಲಿಕ್ಕೆ ಹೋಗ್ಲಿಕ್ಕೆ. ಆಗ ನಾರುಮಡಿಯನ್ನ ತಗೊಂಡು ಬರುವಂತ ಈಕೆ ಕೈಕೇಯಿ ಇದ್ದವಳು ಆ ನಾರುಮಡಿಯನ್ನ ಎಲ್ಲನೂ ತಗೊಂಡು ಬರ್ತಾಳೆ. ಇವನ್ನೆಲ್ಲ ಶೃಂಗಾರಗಳನ್ನೇ. ಆಗಲೂ ಕೂಡ ನಾರುಮಡಿಯನ್ನ ತರ್ತಾ ಎಲ್ಲರೂ ಏನ್ ಅಪೇಕ್ಷೆ ಪಟ್ಟಿರ್ತಾರೆ ಅಂತಂದ್ರೆ, ರಾಮ ಮತ್ತು ಲಕ್ಷ್ಮಣನಿಗೆ ಆಕೆ ನಾರುಮಡಿಯನ್ನು ತಂದು ಕೊಡ್ತಾಳೆ ಅಂತಂತೀನಿ. ಆದ್ರೆ ಕೈಕೇಯಿ ತರ್ತಾ 3 ಜನರಿಗೂ ತಂದು ಕೊಡ್ತಾಳೆ. 3 ಜನರಿಗೂ ತಂದಾಗ ಅಲ್ಲೂ ಕೂಡ ಆಕ್ಷೇಪಣೆ ಬರುತ್ತೆ. ತೆಗಿಬೇಡ ನೀನು, ನಿನ್ನ ಇವನ್ನ ಆಭರಣಗಳನ್ನೆಲ್ಲ ನೀನ್ ತೆಗಿಬೇಡ, ನೀನ್ ಆಭರಣಗಳನ್ನ ತೆಗದೆ ಅಂತಂದ್ರೆ ಕಷ್ಟ ಆಗುತ್ತೆ, ನೀನ್ ಆಭರಣಗಳನ್ನ ತೆಗಿಬೇಡ, ನೀನ್ ನಾರ್ಮಡಿಯನ್ನು ಹಾಕೊಳ್ಬೇಡ, ನೀನು ಆಭರಣಗಳನ್ನ ಇಟ್ಕೊಂಡಿರೋ ಅಂತಂದ್ ಹೇಳಿ. ಆದ್ರೆ ಆಕೆ ಇದ್ದಾಗ ಇಲ್ಲ, ನನ್ ಗಂಡ ಏನ್ ಮಾಡ್ತಾನೆ ನಾನು ಅದನ್ನ ಮಾಡ್ತೀನಿ ಅಂತಂದ್ ಹೇಳಿ ಆ ಕಾಲದಲ್ಲಿ ಆಕೆ ತನ್ನ ಆಭರಣಗಳನ್ನ ಬಿಟ್ಟು ಮುಂದೆ ಫಾಸ್ಟ್ ಫಾರ್ವರ್ಡ್. ಈಗ ಆ ಜಿಂಕೆಯ ಕಥೆಗೆ ಬರೋಣ. ಮಾರೀಚ ಇದ್ದವನು ಜಿಂಕೆ ಆಗಿ ಆಕೆಗೆ
ಅಂದ್ರೆ ಸೀತೆಗೆ ಆ ಜಿಂಕೆಯನ್ನ ನೋಡಿ ನನಗೆ ಈ ಜಿಂಕೆ ಬೇಕು ಅಂತ ಅನ್ನಿಸ್ತು. ಈ ಜಿಂಕೆ ನನ್ನ ಹತ್ರ ಇದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತಂತ ಹೇಳ ಗಂಡನಿಗೆ ಹೇಳ್ದ, ಇಲ್ಲ ನನ್ಗ ಇದು ಆ ಜಿಂಕೆಯನ್ನ ತಂದು ಕೊಡ್ಲಿಕ್ಕಾಗತ್ತಾ? ಗಂಡ ಆಗ್ಲಿ ಅಂತ ಹೇಳಿ, ರಾಮನಿಗೆ ಹಾಗಿದ್ರೆ ಬಂಗಾರ ಬಣ್ಣದ ಜಿಂಕೆ ಇಲ್ಲ ಅಂತ ಗೊತ್ತಿರ್ಲಿಲ್ವಾ? ಅಥವಾ ಸೀತೆಗೆ ಇಂಥ ಜಿಂಕೆ ಇರಲ್ಲ ಅಂತಂತ ಹೇಳಿ ಗೊತ್ತಿರಲ್ವಾ? ಈ ಪ್ರಶ್ನೆ ಬರುತ್ತೆ. ಎಷ್ಟೇ ಅಂದ್ರು ರಾಮ ಸೀತೆ ವಿಷ್ಣು ಮತ್ತು ಲಕ್ಷ್ಮಿ ಅವತಾರಿಗಳು, ಅವರಿಗೆ ಗೊತ್ತಿಲ್ಲದೆ ಇರುವಂತದ್ದು ಏನಿತ್ತು ಅಂತ ಹೇಳಿ. ಆದ್ರೆ ರಾಮನ ಜೀವನವನ್ನ ನಾವು ನೋಡಿದಾಗ, ಚರಿತ್ರೆಯನ್ನ ಓದಿದಾಗ, ರಾಮ ಆಯ್ತು ಅಥವಾ ಸೀತೆಯ ಚರಿತ್ರೆಯನ್ನ ನಾವು ಓದಿದಾಗ, ಅವರು ತಮ್ಮ ಅವತಾರದಲ್ಲಿ ಎಷ್ಟು ಲೀನ ಆಗಿ ಹೋಗಿದ್ರು ಅಂತಂದ್ರೆ ಆತ ಭಗವಂತ ಅನ್ನೋದನ್ನೇ ಮರ್ತು ಹೋಗ್ಬಿಟ್ಟಿದ್ನಂತೆ. ಅದನ್ನ ಮುಂದೆ ನೆನಪಿಸ್ಬೇಕಾಯ್ತು, ಬ್ರಹ್ಮ ನೆನಪಿಸ್ತಾನೆ. ಆ ಘಟನೆಯನ್ನ ಹೇಳ್ತೀನಿ. ಅದು ಘಟನೆ ನನ್ಗೆ ಮನಸ್ಸಿಗೆ ಬಹಳ ಹತ್ರ ಆಗುವಂತ ಘಟನೆ ರಾಮನ ಬಗ್ಗೆ. ಆ ರೀತಿ ಅಂಥವರು ಒಂದು ಶ್ಲೋಕ ಬರುತ್ತೆ, ಇದು ಮೂಲ ರಾಮಾಯಣದಲ್ಲಿ ಅಂದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿದ್ದಲ್ಲ. ಅಲ್ಲಿ ಏನ್ ಬರುತ್ತೆ ಅಂತಂದ್ರೆ ಆ ಶ್ಲೋಕದ ತಾತ್ಪರ್ಯ ಏನಿದೆ ಅಂತಂದ್ರೆ, ಕೆಲವೊಮ್ಮೆ ಕಷ್ಟ ಕಾಲದಲ್ಲಿ ನಮಗೆ ಎಷ್ಟೇ ಗಟ್ಟಿ ಮನಸ್ಸಿದ್ರೂ ಕೂಡ, ನಾವು ಎಷ್ಟೇ ವಿವೇಕಿಗಳಿದ್ರೂ ಕೂಡ ಆ ವಿವೇಕ ನಮ್ಮ ಕೈ ತಪ್ಪಿ ಹೋಗತ್ತೆ. ನಮಗೆ ಯಾವುದೋ ಕಾರಣಕ್ಕೆ ಇಲ್ಲ ಸಲ್ಲದರ ಮೇಲೆಲ್ಲಾನು ಆಮಿಷ ಹುಟ್ಟತ್ತೆ ಅಂತಂತ ಹೇಳಿ ಒಂದು ಸುಭಾಷಿತ ಇದೆ. ಆ ರೀತಿಯಲ್ಲಿ ನಾವು ಲೆಕ್ಕ ಹಾಕೊಂಡು ಹೋದಾಗ ರಾಮನಿಗೂ ಗೊತ್ತಿರ್ಲಿಕ್ಬಹುದು, ಸೀತೆಗೂ ಗೊತ್ತಿರಬಹುದು ಬಂಗಾರದ ಬಣ್ಣದ ಜಿಂಕೆ ಹೆಂಗಿರ್ಲಿಕ್ ಸಾಧ್ಯ ಅಂತ ಹೇಳಿ. ಆದ್ರ ಆ ಬಂಗಾರದ ಬಣ್ಣದ ಜಿಂಕೆನ, ಆ ಬಂಗಾರದಂತೆ ಇರುವಂತಹ ಆ ಜಿಂಕೆಯನ್ನ ಸೀತೆಗೆ ಪಡಿಬೇಕು ಅಂತ ಅನಿಸ್ತು. ರಾಮ ಅದ್ರ ಹಿಂದೆ ಹೋದ. ರಾವಣ ಇಲ್ಲಿಗೆ ಬಂದು ಸೀತೆಯನ್ನ ಅಪಹರಣ ಮಾಡ್ಕೊಂಡು ಹೋದ. ರಾವಣ ಅಪಹರಣ ಮಾಡ್ಕೊಂಡು ಹೋದಾಗ ಸೀತೆ ಅಪಹರಣ ಆಗಿದೆ. ಆಕೆ ಅಶೋಕ ವಾಟಿಕನಲ್ಲಿ ತನ್ನ ಇದನ್ನ ಏನು ರಾಮ ಬರ್ತಾನೆ ಅಂತಂದು ಹೇಳ್ಕೊಳ್ತಾರೆ. ಅಲ್ಲಿ ನಮಗೆ ಕಾಣುವಂಥದ್ದು ಬಹಳ ಸಹಜವಾಗಿ ಸೀತೆಯಿಂದ ಕಾಣುವಂಥದ್ದು ಅಂತಂದ್ರೆ ದೃಢವಾದ ನಂಬಿಕೆ. ಯಾವುದೇ ಕಾರಣಕ್ಕೂ ಕೂಡ ರಾಮ ನನ್ನನ್ನ ಬಂದು ನೋಡ್ಕೊಂಡೇ ಹೋಗ್ತಾನೆ, ಕರ್ಕೊಂಡೇ ಹೋಗ್ತಾನೆ, ನನಗೆ ಆ ಭಯ ಬೇಡ ಅನ್ನುವಂಥ ವಿಶ್ವಾಸ, ಕಂಟಿನ್ಯೂಸ್ಲಿ ಇದ್ದಂತಹ ವಿಶ್ವಾಸ, ಇದು ಸೀತೆಯ ಬಗ್ಗೆ ಅಂದ್ರೆ ಇದು ಸೀತೆಯ ಕ್ವಾಲಿಟಿಯನ್ನ ನಮಗ್ ತೋರಿಸುತ್ತೆ. ಅಷ್ಟೇ ಅಲ್ಲ, ಎಷ್ಟು ಆಕೆಗೆ ಅಭಿಮಾನ ಇತ್ತು ಅಂತಂದ್ರೆ ರಾಮನ ತನ್ನ ಮೇಲೆ, ಆಕ್ಚುಲಿ ರಾಮನ ಮೇಲೆ ಅನ್ನೋದ್ರಕ್ಕಿಂತ ತನ್ನ ಮೇಲೆ, ಒಂದು ರಾಮನ ಮೇಲೆ ಭಕ್ತಿ, ರಾಮನ ಬಗ್ಗೆ ಪ್ರೀತಿ, ಇವೆರಡೂ ಎಣೆ ಇಲ್ಲದಷ್ಟಿತ್ತು. ತನ್ನ ಪ್ಯೂರಿಟಿ ಮೇಲೆ, ತನ್ನ ಮನಸ್ಸಿನೊಳಗೆ ಯಾವುದೇ ರೀತಿಯ ಕಲ್ಮಶ ಇಲ್ಲ ಅನ್ನೋದರ ಬಗ್ಗೆ ಆಕೆಗೆ ಬಹಳ ಅಭಿಮಾನ ಇತ್ತು. ಆಕೆ ರಾವಣನಿಗೆ ಓಪನ್ಲಿ ಚಾಲೆಂಜ್ ಮಾಡ್ತಾಳೆ, ನೀನ್ ಹತ್ರ ಬಂದು ನೋಡು, ನೀನೇ ಸುಟ್ಟು ಹೋಗ್ತೀಯ, ಯಾಕಂದ್ರೆ ನನ್ನ ಹತ್ರ ಅಷ್ಟು ಶಕ್ತಿ ಇದೆ ಅಂತಂದ್ ಹೇಳಿ. ಅದು ನನ್ನ ಪ್ಯೂರಿಟಿಯ ಶಕ್ತಿ. ನನ್ನ ಒಳಗಡೆ ನಾವ್ ಯಾವ ಮನಸ್ಸು ಅಮಲವಾಗಿರ್ಬೇಕು ಅಂತ ಹೇಳ್ತೀವಲ್ಲ, ಆ ಅಮಲ ಮನಸ್ಸು ಸೀತೆಯದ್ದಾಗಿತ್ತು. ಅಮಲ ವಿಮಲ ಈ ಮನಸ್ಸು ಸೀತೆಯದ್ದಾಗಿತ್ತು. ಆ ರೀತಿಯ ಪ್ಯೂರಿಟಿಯನ್ನ ಸೀತೆ ಕಂಟಿನ್ಯೂಸ್ಲಿ ಎಕ್ಸಿಬಿಟ್ ಮಾಡ್ಕೊಂಡು ಹೋಗ್ತಾರೆ ಆ ಇಡೀ ರಾಮಾಯಣದ ಇದ್ರೊಳಗೆ. ಫಾಸ್ಟ್ ಫಾರ್ವರ್ಡ್, ಯುದ್ಧ ಆಯ್ತು, ಎಲ್ಲವೂ ಆಯ್ತು. ಅಂದ್ರೆ ಹನುಮಂತನ ಜೊತೆಗೆ ಆಕೆಗಿದ್ದಂಥ ಬಾಂಧವ್ಯ, ಯಾವ ರೀತಿ ಹನುಮಂತನನ್ನ ಆಕೆ ಮಾತಾಡಿಸ್ತಾಳೆ, ಆ ಕಾನ್ವರ್ಸೇಷನ್ ಕೂಡ ಅದ್ಭುತವಾಗಿದೆ ರಾಮಾಯಣದಲ್ಲಿ, ಅಂದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ. ಅದನ್ನ ಕೂಡ ನಾವು ಓದ್ಲೇಬೇಕಂತ. ಅದನ್ನ ಓದಿದಾಗ ಬೇರೆ ಒಂದು ಲೋಕಕ್ಕೆ ಹೋಗ್ತೀವಿ. ಒಬ್ಬ ತಾಯಿ ಯಾವ ರೀತಿ ಮಾತಾಡಬೇಕು ಅಥವಾ ತಾಯಿಯ ಪರಿಪೂರ್ಣ ಕಲ್ಪನೆಯನ್ನ ನಾವು ಆ ಕಾನ್ವರ್ಸೇಷನ್ ನಲ್ಲಿ ಹನುಮಂತನ ಜೊತೆಗೆ ಸೀತೆ ಮಾಡ್ತಿದ್ದಾಗ ತಿಳ್ಕೊ. ಈಗ ನಾನು ಹೆಚ್ಚು ಹೇಳಲ್ಲ, ಯಾಕಂತಂದ್ರೆ ಮುಂದಿನ ಘಟನೆ ಒಂದ್ ಸ್ವಲ್ಪ ಉದ್ದಂದಿದೆ ಮತ್ತು ವಿಶ್ಲೇಷಣೆ ನನ್ನ ವಿಚಾರವಾಗಿ ಒಂದ್ ಸ್ವಲ್ಪ ಜಾಸ್ತಿ. ಮುಗೀತು, ಯುದ್ಧ ಮುಗೀತು, ರಾಮ ಸೀತೆ ಅವರ ಪಟ್ಟಾಭಿಷೇಕ ಆಯ್ತು,
ಸೀತೆ ಸುಖವಾಗಿ ತನ್ನ ಮನೆಯಲ್ಲಿ, ತನ್ನ ರಾಜ್ಯದಲ್ಲಿ ಎಲ್ಲರನ್ನು ನೋಡ್ಕೊಂಡು ಆಕೆ ಸುಖವಾಗಿದ್ದಾಳೆ. ಆಲ್ ಆಫ್ ಎ ಸಡನ್ ಭದ್ರ ರಾಮನ ಒಬ್ಬ ಸೇವಕ. ರಾಮ ಎಲ್ಲದರ ವಿಚಾರವನ್ನ ಮಾಡ್ತಾ ಇದ್ದಾಗ ಭದ್ರ ಬಂದು ಹೇಳ್ತಾನೆ, ಏನೇನು ನಡೀತಾ ಇದೆ ಅಂತಂತ ಹೇಳಿ ರಾಮ ಕೇಳ್ತಾನೆ. ಇಡೀ ಎಲ್ಲ ಸಾಮ್ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅಂತ ಹೇಳಿ ಭದ್ರ ಹೇಳ್ತಾನೆ, ಇಲ್ಲ, ಜನ ಒಳ್ಳೇದನ್ನು ಹೇಳ್ತಾರೆ, ಕೆಟ್ಟದನ್ನು ಹೇಳ್ತಾರೆ, ಎಲ್ಲವನ್ನು ಹೇಳ್ತಾ ಇದ್ದಾರೆ, ಸುಖವಾಗಿದ್ದಾರೆ ಜನ ಎಲ್ಲಾನು, ಏನ್ ತೊಂದ್ರೆ ಇಲ್ಲ. ರಾಮ ಇದ್ದು, ನನ್ಗೆಲ್ಲವನ್ನೂ ಹೇಳು, ನನಗೆಲ್ಲವನ್ನೂ ಹೇಳ್ಬೇಕಾಗತ್ತೆ. ಆಗ್ಲಿ, ಇಲ್ಲ, ಜನ ಏನ್ ಹೇಳಕ್ಕಾಗಲ್ಲ, ಒಳ್ಳೇದನ್ನು ಮಾತಾಡ್ತಾರೆ, ಕೆಟ್ಟದನ್ನು ಮಾತಾಡ್ತಾರೆ, ಅವ್ರ ಬಗ್ಗೆ ಎಂತ ಹೇಳಿ ಅನ್ನೋ ರೀತಿಗೆ ರಾಮ ಇದ್ದಾನೆ, ಬೇಡ, ನನ್ ಮೇಲ್ ವಿಶ್ವಾಸ ಇಡು, ನಾನು ಏನನ್ನೂ ಮಾಡಲ್ಲ, ನಾನು ಕೋಪಿಸ್ಕೊಳಲ್ಲ. ಏನಾಗ್ತಾ ಇದೆ, ಜನರು ಏನ್ ಮಾತಾಡ್ಕೊಳ್ತಿದ್ದಾರೆ, ಇದನ್ನ ಸರಿಯಾಗಿ ಹೇಳು. ಆಗ ಭದ್ರ ಹೇಳ್ತಾನೆ, ಇಲ್ಲ, ಅಲ್ಲೊಬ್ಬ ಈ ರೀತಿ ಮಾತಾಡ್ತಾ ಇದ್ದ, ನಾನೇನು ರಾಮನೇ, ನನ್ ಹೆಂಡತಿ ಎಲ್ ಬೇಕಾದ್ರೂ ಹೋಗಿದ್ ಬಂದ್ರೆ ನಾನು ಅವಳನ್ನ ಕರ್ಕೊಳ್ಳೋದಕ್ಕೆ, ಸೀತೆ ರಾವಣನ ಹತ್ರ. ಹಂಗಂದ್ರೆ ಏನು, ಇನ್ಮೇಲಿಂದ ರಾಮ ಮಾಡಿರೋ ಕೆಲ್ಸ ನೋಡಿದ್ರೆ ನಮ್ಮ ಹೆಂಡಂದ್ರು ಏನಾದ್ರು ತಪ್ಪನ್ನ ಮಾಡಿದ್ರು ಅಂದ್ರೆ ಆ ಎಲ್ಲ ತಪ್ಪುಗಳನ್ನ ನಾವು ಸಹಿಸ್ಕೊಂಡ್ ಕೂತಿರ್ಬೇಕು ಅಂತಂದ್ ರಾಮ ಹೇಳ್ತಾ ಇರೋದು ಅಂತಂದ್ ಹೇಳಿ ಮಾತಾಡಿದ್ರು. ಹೌದಾ, ಉಳ್ದವ್ರೆಲ್ಲ ಏನ್ ಮಾತಾಡಿದ್ರು? ಇಲ್ಲ, ಒಂದಿಷ್ಟು ಜನ ಇದ್ರು, ಎಲ್ಲರೂ ಅದನ್ನೇ ಮಾತಾಡಿದ್ರು ಅಂತ ಹೇಳಿ. ಆಗ ರಾಮನಿಗೆ ಬೇಜಾರಾಗತ್ತೆ, ಬಹಳ ಬೇಜಾರಾಗುತ್ತೆ, ಈ ರೀತಿ ಮಾತಾಡಿದ್ರಲ್ಲ ಅಂತ. ಉಳಿದ ಸಭಾಸದರ ಕಡೆ ತಿರುಗ್ಬಿಟ್ಟು ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ, ಆಗ ಉಳಿದವರು ಹೇಳ್ತಾರೆ, ಇಲ್ಲ, ಸಾಮ್ರಾಜ್ಯದಲ್ಲಿ ಈ ರೀತಿ ಮಾತಾಡ್ತಾ ಇರೋದು ಹೌದು ಅಂತಂತ ಹೇಳ್ತಾರೆ. ಪಾಸ್ ಆಗಿ, ನಮ್ಮಲ್ಲಿ ಅನೇಕ ಬಾರಿ ಈ ವಾದವನ್ನ ಹೇಳ್ತಾರೆ. ಒಬ್ಬ ಬಟ್ಟೆ ಒಗೆಯೋನ್ ಹೇಳ್ದ ಅಂತಂತ ಹೇಳ್ಬಿಟ್ಟು, ಒಬ್ಬ ಧೋಬಿ ಹೇಳ್ದ ಅಂತಂತ ಹೇಳಿ ರಾಮನನ್ನ, ಅಂದ್ರೆ ರಾಮ ಸೀತೆಯನ್ನ ಹೊರಗೆ ಹಾಕ್ಬಿಟ್ನ ಅಂತಂತ ಹೇಳಿ. ಹಾಗಲ್ಲ ಅಲ್ಲ, ಆ ಪ್ರಶ್ನೆ ಹಂಗ್ ಬಂದಿದ್ದಲ್ಲ. ಅದು ಯಾವ ರೀತಿ ಬಂದಿರೋದು ಅಂತಂದ್ರೆ, ರಾಮ ಅನಲೈಸ್ ಮಾಡ್ತಾನೆ ಆ ಟೈಮ್ ನೋಡಕ್ಕೆ, ಅವನ ಜೊತೆಗಿದ್ದವರೆಲ್ಲ ಏನ್ ಹೇಳಿದ್ರು, ಆಮೇಲೆ ಉಳಿದ ಸಭಾಸದರನ್ನ ಕೇಳಿ ಉಳಿದವರೆಲ್ಲ ಏನ್ ಮಾತಾಡ್ತಿದ್ದಾರೆ ಅಂತಂದಾಗ, ಹೌದು, ಸಾಮ್ರಾಜ್ಯದಲ್ಲಿ ಬಹಳ ಜನ ಇದೇ ರೀತಿ ಮಾತಾಡ್ತಿದ್ದಾರೆ ಅಂತಂದಾಗ, ಇಟ್ ಇಸ್ ಅ ಟೆಸ್ಟ್ ಆಫ್ ಮೆಜಾರಿಟಿ, ಇಟ್ ಇಸ್ ಅ ಟೆಸ್ಟ್ ಆಫ್ ಡೆಮೋಕ್ರಸಿ. ಜನ ಎಲ್ಲರೂ ಈ ರೀತಿ ಅಂದ್ರೆ, ಮೆಜಾರಿಟಿ ಜನ ಈ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಅಂತಂದ್ರೆ, ಸಾಮ್ರಾಜ್ಯದಲ್ಲಿ ನಾನು ಒಂದು ಆರ್ಡರ್ ಅನ್ನ ಉಳಿಸಬೇಕು ಅಂತಂದ್ರೆ ನಾನು ಯಾವ್ದಾದ್ರು ಕಠಿಣ ನಿರ್ಧಾರವನ್ನ ತಗೊಳ್ಬೇಕಾಗತ್ತೆ ಅನ್ನುವಂಥದ್ದು ರಾಮ ಟೆಸ್ಟ್ ಮಾಡ್ತಾ ಇದ್ದಿದ್ದು ಮೆಜಾರಿಟಿ ಟೆಸ್ಟ್ ಅಲ್ಲಿ. ಅದಾದ ನಂತರ ರಾಮ ಅಷ್ಟನ್ನ, ಇಲ್ಲ, ಉಳಿದವರೆಲ್ಲರೂ ಮಾತಾಡ್ತಿದ್ದಾರೆ ಅಂತಂದಾಗ ರಾಮ ತನ್ನ ಏನೂ ಡಿಸಿಷನ್ ಹೇಳಲ್ದೇನೆ, ಆಗ್ಲಿ ನೀವೆಲ್ಲ ಹೊರಟು ಬಿಡಿ ಅಂತ ಹೇಳ್ತಾರೆ. ಹೊರಟು ತನ್ನ ತಮ್ಮಂದ್ರನ್ನ ಮಾತ್ರ ಹೇಳ್ ಕಳಿಸ್ತಾನೆ. ಎಲ್ಲರೂ ಏನೋ ಕೆಲಸದಲ್ಲಿ ಇರ್ತಾರೆ, ಗಡಿಬಿಡಿಯಿಂದ ಅಣ್ಣ ಹೇಳ್ ಕಳಿಸ್ತಾ ಅಂತ ಹೇಳಿ ಕೆಲಸವನ್ನ ಅಲ್ಲಲ್ಲೇ ಬಿಟ್ಟು ಎಲ್ಲರೂ ಬರ್ತಾರಂತೆ. ಭರತ, ಶತ್ರುಘ್ನ, ಲಕ್ಷ್ಮಣ 3 ಜನ ಬರ್ತಾರೆ. ಬಂದಾಗ ರಾಮ ಈ ರೀತಿ ಎಲ್ಲ ಆಗ್ತಾ ಇದೆ, ಈ ರೀತಿ ಇದೆ ಅಂತ ಹೇಳಿ ರಾಮ ಮತ್ತೊಂದು ಹೇಳ್ತಾನೆ. ಏನಂತ ಹೇಳ್ತಾನೆ, ಅಲ್ಲಿ ವಿಶ್ಲೇಷಣೆಯನ್ನ ಮಾಡ್ತಾನೆ. ನನಗೇನು ತೋಚದ್ದಾಗಿದೆ, ಹೀಗಾಗಿ ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಅವರಿಗೆ ನಿರ್ಧಾರವನ್ನ ತಗೊಳ್ಳಿಕ್ ಬಿಡ್ತಾನ ತನ್ನ ತಮ್ಮಂದಿರಿಗೆ? ಇಲ್ಲ, ನಿರ್ಧಾರವನ್ನ ತಗೊಳ್ಳಿಕ್ ಬಿಡಲ್ಲ, ನಿರ್ಧಾರ ತಾನೇ ತಗೊಳ್ತಾನೆ. ಆದ್ರೆ ಹಿ ವಿಲ್ ಡೂ ಸಮ್ ಲೌಡ್ ಥಿಂಕಿಂಗ್. ಯಾವ ರೀತಿ ಲೌಡ್ ಥಿಂಕಿಂಗ್ ಮಾಡ್ತಾನೆ, ದಟ್ ಶೋಸ್ ರಾಮ ಸೀತೆಯ ಬಗ್ಗೆ ಯಾವ ರೀತಿ ಅಭಿಮಾನ ಇಟ್ಕೊಂಡಿದ್ರು ಮತ್ತು ಸೀತೆಯ ಕ್ಯಾರೆಕ್ಟರ್ ಯಾವ ರೀತಿ ಇತ್ತು ಅಂತ ಹೇಳಿ ಈ ಮುಂದಿನ ಕೆಲವು ವಾಕ್ಯಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಏನ್ ಹೇಳ್ತಾನೆ ರಾಮ ತಮ್ಮಂದ್ರನ್ನೆಲ್ಲ ಕಳಿಸಿ ಹೇಳ್ತಾನೆ, ನೋಡಿ, ಈ ರೀತಿ ಎಲ್ಲ ಮಾತಾಡ್ತಾ ಇದಾರಂತೆ, ಈ ರೀತಿ ಮಾತಾಡಿದ್ದು ನನಗೆ ಏನದು, ಈ ರೀತಿ ಇವರೆಲ್ಲ ಮಾತಾಡ್ತಿದ್ದಾರೆ ಅಂತಂದ್ರೆ ನಾನು ಇಕ್ಷ್ವಾಕು ಕುಲದವನು, ನನ್ನ ಬಗ್ಗೆ ಈ ರೀತಿ ಮಾತಾಡಿದ್ರು ಅಂತಂದ್ರೆ ಇಡೀ ಕುಲಕ್ಕೆ ಇವರು ಅವಮರ್ಯಾದೆಯನ್ನ ಮಾಡಿದ ಹಾಗೆ, ಮತ್ತು ಮುಂದೆ ಇದ್ರೊಳಗೆ ಆರ್ಡರ್ ಅನ್ನ ತರೋದು ಬಹಳ ಕಷ್ಟ ಆಗತ್ತೆ. ಯಾಕಂತಂದ್ರೆ ಇನ್ನು ಮುಂದಿನ ರಾಜರಿಗೂ ಇದು ಸಮಸ್ಯೆ ಆಗತ್ತೆ. ಇದು ಒಂದು ಭಾಗ. ಎರಡನೇ ಭಾಗ, ಸೀತೆಯದ್ದು ಕೂಡ ಅಷ್ಟೇ ದೊಡ್ಡ ಕುಲ. ಇದನ್ನ ನಾನು ಈಗ ಬಿಟ್ಬಿಟ್ಟೆ ಅಂತಂದ್ರೆ ಸೀತೆಯ ಚಾರಿತ್ರ್ಯದ ಮೇಲೆ ಕಂಟಿನ್ಯೂಸ್ಲಿ ಉಳಿತಾ ಹೋಗುತ್ತೆ. ಇದು ಅದೇ ರೀತಿಯಾಗಿ ಆಕೆಯ ಬಗ್ಗೆ ಜನರು ಈ ರೀತಿ ಮಾತಾಡುವ ಹಾಗೆ ಉಳಿದು ಹೋಗುತ್ತೆ. ಆಕೆಯ ಕುಲ ಕೂಡ ಅಷ್ಟು ಹಿರಿದಾದ ಕುಲ. ಆಕೆಯ ಚಾರಿತ್ರ್ಯಕ್ಕೆ ಯಾವುದೇ ರೀತಿಯಾದ ಕಳಂಕ ಆಗಬಾರದು ಅಂತಂದ್ ಹೇಳಿ ಲೌಡ್ ಥಿಂಕಿಂಗ್ ಅನ್ನ ಮಾಡ್ತಾ
ಜೊತೆಗ್ ಮತ್ತೇನ್ ಹೇಳ್ತಾನೆ, ಹೌದು ನಾನ್ ಆಕೆಯನ್ನ ಕರ್ಕೊಳ್ತಾ ಅಗ್ನಿ ಪರೀಕ್ಷೆಯನ್ನ ಮಾಡಿ ಕರ್ಕೊಂಡಿದ್ದೇನೆ, ನಾನದನ್ನ ನೋಡಿದ್ದೇನೆ. ಆದರೆ ಅದನ್ನ ನಾನು ಒಬ್ಬ ನೋಡಿರುವ ಮಾತ್ರಕ್ಕೋಸ್ಕರ ಇಡೀ ಮೆಜಾರಿಟಿಯ ಒಪಿನಿಯನ್ ಅನ್ನ ನಾನು ಬದಲು ಮಾಡ್ಲಿಕ್ಕೆ ಆಗಲ್ಲ. ಇದು ಪ್ರಜಾಪ್ರಭುತ್ವ ಡೆಮೋಕ್ರಸಿಯ ಫ್ಲಾ ಕೂಡ ಹೌದು, ಅಥವಾ ಡೆಮೋಕ್ರಸಿ ಪ್ರಜಾಪ್ರಭುತ್ವದ ಒಂದು ಕುಂದು ಕೂಡ ಹೌದಾಗಿರುತ್ತೆ. ಜೊತೆಗೆ ಅದರ ಶಕ್ತಿಯೂ ಹೌದು. ಮೆಜಾರಿಟಿ ಇಸ್ ನಾಟ್ ಜಸ್ಟ್ ದ ಸ್ಟ್ರೆಂತ್ ಆಫ್ ಡೆಮೋಕ್ರಸಿ ಬಟ್ ಆಲ್ಸೋ ದ ವೀಕ್ನೆಸ್ ಆಫ್ ಡೆಮೋಕ್ರಸಿ. ಕೆಲವು ತಪ್ಪು ನಿರ್ಧಾರಗಳನ್ನ ತಗೊಳ್ಬೇಕಾಗ್ಬೋದು ಅಂತ ಹೇಳಿ ಈ ಭಾಗವನ್ನ ವಾಲ್ಮೀಕಿ ಮಹರ್ಷಿಗಳು ಅಷ್ಟು ಸೊಗಸಾಗಿ ಸೀತೆಯ ಬಗ್ಗೆ, ಅಂದ್ರೆ ಸೀತೆಯನ್ನ ಅಲ್ಲಿ ಉದಾಹರಣೆಯಾಗಿ ಇಟ್ಕೊಂಡು ಆ ಸೀತೆಯ ಘಟನೆಯನ್ನ ತಗೊಂಡು ಯಾವ ರೀತಿ ಪ್ರಜಾಪ್ರಭುತ್ವವನ್ನ ವಿಶ್ಲೇಷಣೆ ಮಾಡಿದ್ದಾರೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕು ಈ ಘಟನೆಯಲ್ಲಿ. ಹೀಗಾಗತ್ತೆ. ಇಷ್ಟನ್ನೆಲ್ಲವನ್ನು ಹೇಳಿ ತನ್ನ ತಮ್ಮಂದರಿಗೆ ಮುಂದೆ ಹೇಳ್ತಾನೆ, ಲಕ್ಷ್ಮಣ ಸೀತೆ ಗರ್ಭವತಿ ಅಲ್ಲ, ಸೀತೆಯನ್ನ ಅವಳು ಹೆಂಗೋ ಆ ಆಶ್ರಮವನ್ನ ನೋಡ್ಬೇಕು ಅಂತಿದ್ದಾಳೆ, ನೀನ್ ಆಕಿನ ಕರ್ಕೊಂಡು ಹೋಗಿ ಅಂತಲ್ಲಿ ಗಡಿ ಆಚೆಗೆ ಹೋಗಿ ಅವಳನ್ನ ಬಿಟ್ಟು ಬಂದ್ಬಿಡು ಅಂತ ಹೇಳಿ. ಮತ್ತು ತಮ್ಮಂದ್ರೆ ಏನೋ ಹೇಳಲಿಕ್ಕೆ ಹೊರಟಿದ್ರು ಅಂತ ಕಾಣ್ತದೆ. ಆಕೆ ಏನ್ ಹೇಳ್ತಾನೆ ಅಂದ್ರೆ, ಏನೂ ಹೇಳ್ಬೇಡಿ ಮುಂದೆ ಅಂತ. ನಡುವೆ ಅಂದ್ರೆ ಇಷ್ಟನ್ ಹೇಳಿ ಫುಲ್ ಸ್ಟಾಪ್ ಆಗೋದ್ರೊಳಗೆ ಮತ್ತೊಮ್ಮೆ ಇಮಿಡಿಯೇಟ್ಲಿ ರಾಮ ಹೇಳ್ತಾನೆ, ಮತ್ತೇನು ಹೇಳಲಿಕ್ಕೆ ಹೋಗ್ಬೇಡಿ, ಈ ನಿರ್ಧಾರವನ್ನ ಬಹಳ ಭಾರ ಮನಸ್ಸಿನಿಂದ ತಗೊಂಡಿದ್ದೀನಿ, ಇನ್ನೇನಾದ್ರೂ ಹೇಳಿದ್ರೆ ನನ್ಗೆ ತಡ್ಕೊಳ್ಲಿಕ್ ಆಗೋದಿಲ್ಲ ಅಂತಂದ್ ಹೇಳಿ ಕಳಿಸ್ತಾನೆ. ಲಕ್ಷ್ಮಣ ಸೀತೆ ಹತ್ರ ಹೋಗಿ, ಹೀಗೆ ನಾಳೆ ಅಣ್ಣ ಅಲ್ಲಿಗೆ ಹೋಗ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿ. ಸೀತೆಗೆ ಇದ್ರ ಬಗ್ಗೆ ಏನೂ ಅರಿವಿರಲ್ಲ, ಹೇಳಿರಲ್ಲ ಸೀತೆಗೆ ಇದ್ರ ಬಗ್ಗೆ. ವಾಲ್ಮೀಕಿ ರಾಮಾಯಣದಲ್ಲಿ, ಬೇರೆ ರಾಮಾಯಣಗಳಲ್ಲಿ ಆ ಅಗ್ನಿ ಪರೀಕ್ಷೆ, ಅವೇದವತಿ ಇವೆಲ್ಲವೂ ಬೇರೆ ಬೇರೆದ್ರೊಳಗೆ ಬಂದಿರುವಂತದ್ದು. ಆದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಅತ್ರದಿಲ್ಲ. ಸೀತೆಗೆ ಏನು ಹೇಳಿರಲ್ಲ. ಲಕ್ಷ್ಮಣ ಹೇಳ್ತಾನೆ, ಇಲ್ಲ ನಾಳೆ ಹಿಂಗ್ ಹೋಗ್ತಿದ್ದೇನೆ. ಸೀತೆಗೆ ಲಕ್ಷ್ಮಣನ ಮುಖ ಸಣ್ಣದಾಗಿರೋದ್ ಕಾಣುತ್ತೆ. ಎಷ್ಟೇ ಅಂದ್ರೂ ಲಕ್ಷ್ಮಣ ತನ್ನ ಪ್ರೀತಿಯ ಮೈದ್ನ, ತುಂಬಾ ಸಣ್ಣದಾಗಿರೋದ್ ಕಾಣುತ್ತೆ. ಸೀತೆ ಏನ್ ಅನ್ಕೊಳ್ತಾಳೆ ಅಂದ್ರೆ, ಸೀತೆಯ ಮಾತೃತ್ವ, ವಾತ್ಸಲ್ಯ ಮತ್ತು ಆಕೆಗೆ ಇದ್ದಂಥ ನಂಬಿಕೆ, ತನ್ನ ಸುತ್ತಲಿನ ಜನರ ಬಗ್ಗೆ ಆಕೆಗೆ ಇದ್ದಂಥ ನಂಬಿಕೆ ಯಾವ ತರ ಇತ್ತು ಅಂತ ಹೇಳಿ. ಲಕ್ಷ್ಮಣನನ್ನ ನೋಡಿ, ಅವನ ಮುಖ ಸಣ್ಣದಾಗಿರುವಂತದನ್ನ ನೋಡಿ, ಅಯ್ಯೋ ಎಷ್ಟು ಬೇಜಾರ್ ಮಾಡ್ಕೊಳ್ತಿದ್ಯಪ್ಪ ನೀನು, 2 ದಿನದ ಮಾತು, ಹೋಗ್ ಬಂದ್ಬಿಡ್ತಿದಿ ವಾಪಸ್ಸು, ಅಣ್ಣನ್ ಬಿಟ್ಟಿರ್ಲಿಕ್ಕೆ ಅಷ್ಟು ಯೋಚನೆನಾ ನಿನಗೆ ಅಂತಂತ ಹೇಳಿ ಲಕ್ಷ್ಮಣನಿಗೆ ಸೀತೆ ಸಮಾಧಾನ ಮಾಡ್ತಾರೆ. ಹಾಗೆ ಹೋಗ್ತಾರೆ ಸರಿಯೂ ದಡಕ್ಕೆ. ಅಲ್ಲಿ ಆಹ್ನಿಕಗಳನ್ನ ಅಂದ್ರೆ ತನ್ನ ನಿತ್ಯ ಅನುಷ್ಠಾನಗಳನ್ನ ಲಕ್ಷ್ಮಣ ನದಿಯಲ್ಲಿ ಮಾಡ್ತಾ ಇದ್ದಾಗ ಸೀತೆ ಕೂಡ ಅಂದ್ರೆ ನಾನು ನದಿಗೆ ಬಾಗಣ ಕೊಡ್ತೀನಿ ಅಂತಂತ ಹೇಳಿ ಆಕೆಯೂ ಪೂಜೆ ಮಾಡ್ತಾ ಇರ್ತಾಳೆ. ಆಗ ಲಕ್ಷ್ಮಣ ಗಳಗಳನ್ನ ಅಳ್ಲಿಕ್ ಚಾಲು. ಆಗ್ಲೂ ಸೀತೆ ತನ್ನ ಮನಸ್ಸಿನಲ್ಲಿ ತಾನು ಅನ್ಕೊಳ್ಳೋದಿಷ್ಟೇ, ಇಂಥ ಒಳ್ಳೆ ಅಣ್ಣ ತಮ್ಮಂದಿರು ಅಷ್ಟು ಒಬ್ರನ್ನೊಬ್ರು ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ವಲ್ಲ, ಇದ್ರೆ ಇಂಥ ಅಣ್ಣ ತಮ್ಮಂದ್ರೆ ಇರಬೇಕು ಅಂತಂತ ಹೇಳಿ ತನ್ನ ಮನಸ್ಸಿನೊಳಗೆ ಅವಳು ಅನ್ಕೊಳ್ಳೋದು. ಇದರಿಂದ ನಮಗೆ ಗೊತ್ತಾಗುವಂಥದ್ದೇನು, ಸೀತೆಗೆ ಅಧಿಕಾರದಲ್ಲಿ ಯಾವುದೇ ಕಮ್ಮಿ ಇರಲಿಲ್ಲ. ಅಧಿಕಾರವನ್ನ ಸೀತೆ ಚಲಾಯಿಸಿದ್ಲು ಅಂತಂದ್ರೆ ಅದಕ್ಕೆ ಯಾವುದೇ ರೀತಿಯ ದೋಷಗಳನ್ನ ಜನ ಕೊಡ್ತಿರ್ಲಿಲ್ವೋ ಏನು. ಆದ್ರೆ ಸೀತೆ ಅಧಿಕಾರವನ್ನ ಚಲಾಯಿಸಿದ್ಲ, ಆಕೆ ಹಿಡಿದಿಟ್ಕೊಂಡಿದ್ದು ಪ್ರೀತಿಯಿಂದ. ಇಡೀ ಮನೆಯನ್ನ ಹಿಡಿದಿಟ್ಕೊಂಡಿದ್ದು ಸೀತೆ ಮಹಾರಾಣಿಯಾಗಿ ಪ್ರೀತಿಯಿಂದ. ಆ ಸೀತೆಯ ಈ ಆದರ್ಶ ಇವತ್ತು ನಮ್ಮ ಮನೆಗಳಲ್ಲಿ ಬೇಕಾಗಿರುವಂತ. ಅಧಿಕಾರಗಳು, ಜವಾಬ್ದಾರಿಗಳು ಎಲ್ಲರಿಗೂ ಇದೆ, ಸೀತೆಗೂ ಆಗ ಇತ್ತು. ಆದ್ರೆ ಸೀತೆ ಉಪಯೋಗಿಸಿದ್ದು ಪ್ರೀತಿಯನ್ನ. ಅವಗಳು ಮನಸ್ಸಿನಲ್ಲಿ ಅನ್ಕೊಳ್ತಾಳೆ, ಅಯ್ಯೋ ಎಂಥದಿದು, ಅಣ್ಣು ತಮ್ಮಂದಿದ್ರೆ ಈ ತರದಿರ್ಬೇಕು, ರಾಮ ಎಂತ ಪುಣ್ಯ ಮಾಡಿದ್ದ ಇಂಥ ತಮ್ಮನ್ ಪಡೆಯೋದಕ್ಕೆ ಅಂತ ಹೇಳಿ. ಇಲ್ಲಿ ತನಕ ಕೆಲವು ವಿಶ್ಲೇಷಣೆಗಳನ್ನ ನಾವು ಓದ್ಬೋದು. ಹೀಗಾಗತ್ತೆ. ಕೊನೆಗೆ ಅಲ್ಲಿಗೆ ಹೋಗಿ ಬಿಡ್ತಾನೆ. ಬಿಟ್ಟಾಗ ಆಕೆಗೆ ಹೇಗ್ ಮಾಡ್ದೆ ಅನ್ನುವಂಥದ್ದು ಒಂದು ಶಾಕ್. ಹೆಂಗೆ ಲಕ್ಷ್ಮಣ ಹೆಂಗ್ ಒಪ್ಕೊಂಡ್ಬಿಟ್ಟ ಇದಕ್ಕೆ? ಆಮೇಲೆ ತನಗ್ ತಾನು ಸಮಾಧಾನ ಮಾಡ್ಕೊಳ್ಳೋದು, ಇವ್ರುಗಳೆಲ್ಲ ಮಾಡಿದ್ದಾರೆ ಅಂತಂದ್ರೆ ಏನೋ ಇರ್ಬೇಕು. ಜಡ್ಜ್ಮೆಂಟ್ ಮಾಡುವಂಥದ್ದೇನಿದೆಯಲ್ಲ, ಇಲ್ಲ ಅವರಿಗೆ ನನ್ ವಿರುದ್ಧ ಏನೋ ಇದ್ದಿರ್ಬೇಕು, ಮತ್ತೊಂದೇನೋ ಆಗಿರ್ಬೇಕು, ಈ ರೀತಿ ಆಕೆ ಸುಮಾರು ನಿರ್ಧಾರಗಳನ್ನ ತಗೊಂಡ್ ಬಿಡ್ಬೋದಾಗಿತ್ತು. ರಾಮನ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನ ಹಾಕೋಬಹುದಾಗಿತ್ತು, ಲಕ್ಷ್ಮಣನ ಬಗ್ಗೆ ಕೆಟ್ಟ ಅಭಿಪ್ರಾಯ ಹಾಕೋಬಹುದಾಗಿತ್ತು, ತನ್ನದೇ ತಂಗಿಯರ ಬಗ್ಗೆ ಇದು ಷಡ್ಯಂತ್ರ ಅಂತ ಅನ್ಕೋಬಹುದಾಗಿತ್ತು, ಸುಮಾರು ಅನ್ಕೋಬಹುದಾಗಿತ್ತು, ಅವಕಾಶವೂ ಇತ್ತು.
ಆದ್ರೆ ಸೀತೆ ತನಗ್ ತಾನು ಸಮಾಧಾನ ಮಾಡ್ಕೊಳ್ಳೋದು ಈ ರೀತಿ ಆಗಿದೆ, ಯಾವ್ದೋ ಕಾರಣಕ್ಕಾಗಿರತ್ತೆ, ಆಗ್ಲಿ, ಮುಂದೇನಾಗತ್ತೆ ಆಗತ್ತೆ. ಇದು ಸೀತೆಯ ಸಮಚಿತ್ತದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಫಾಸ್ಟ್ ಫಾರ್ವರ್ಡ್, ಮಕ್ಕಳಾಗಿದ್ದಾರೆ, ಮಕ್ಕಳು ರಾಮಾಯಣ ಕಥೆಯನ್ನ ಹೇಳ್ತಾ ಇದ್ದಾರೆ. ವಾಲ್ಮೀಕಿ ಮಹರ್ಷಿಗಳಿಗೆ ಅಂದ್ರೆ ಅಶ್ವಮೇಧ ಯಾಗ ಆಯ್ತು, ರಾಮ ಮತ್ತು ಲವಕುಶರ ಭೇಟಿ ಆಗಿದೆ. ಭೇಟಿಯೆಲ್ಲ ಆದ್ಮೇಲೆ ರಾಮನಿಗೆ ಗೊತ್ತಾಯ್ತು ಸೀತೆಯ ಮಕ್ಕಳು ತನ್ನದೇ ಮಕ್ಕಳು ಇವರಿಬ್ರು ಅಂತಂತ ಹೇಳಿ ವಾಲ್ಮೀಕಿ ಹತ್ರ ಹೇಳಿ ಕಳಿಸಿದ್ರು, ಸೀತೆಯನ್ನ ಕರೆಸ್ಲಿಕ್ಕಾಗತ್ತಾ ಅಂತ. ವಾಲ್ಮೀಕಿಯವರು ಕರೆದು ಸೀತೆಗೆ ಹೇಳ್ತಾರೆ, ನೋಡು ನಿನಗೆ ಅಲ್ಲಿಗೆ ಬರ್ಲಿಕ್ಕೆ ಹೇಳಿದೆ. ಸೀತೆ ಒಂದು ಸಜೆಷನ್ ಕೇಳ್ತಾಳೆ, ನಾನು ಹೋಗ್ಬಹುದಾ ಅಂತ ಹೇಳಿ. ನಾನು ಹೋಗ್ಲಾ ಬೇಡ್ವಾ? ವಾಲ್ಮೀಕಿ ಸಜೆಸ್ಟ್ ಮಾಡ್ತಾರೆ, ಹೋಗು, ಕರೆದಿದ್ದಾರೆ ಅಂತಂದಾಗ ಹೋಗು, ನೀನು ಸಂಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಎಲ್ಲರ ಮುಂದೂ ನಿಂದು ಅಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ಫೇಸ್ ಇಟ್, ಏನಾಗತ್ತೆ ಅನ್ನೋ ರೀತಿಯಲ್ಲಿ ಹೋಗಿ ಬಾ. ಇಟ್ ಇಸ್ ನಾಟ್ ಇನ್ಸ್ಟ್ರಕ್ಷನ್ ರೀತಿಯಲ್ಲ ಅಥವಾ ಆರ್ಡರ್ ರೀತಿಯಲ್ಲಿ ಕೊಡುವಂತದಿಲ್ಲ ಆ ಸಂಭಾಷಣೆ ಇದ್ದು. ಹೋಗ್ಲಾ ಅಂತಂದಾಗ ಸೀತೆಯನ್ನ ಕೇಳಿದಾಗ ಸೀತೆಗೆ ನೀನು ಹೋದ್ರು ಒಳ್ಳೇದು ಅಂತಂದ ಹೇಳಿ ಸೀತೆ ಟೇಕ್ಸ್ ಡಿಸಿಷನ್, ನಾನು ಹೋಗ್ತೀನಿ ಅಂತ ಹೇಳಿ. ಇಷ್ಟೆಲ್ಲದ್ರೊಳಗೂ ಮಕ್ಕಳನ್ನ ಬೆಳೆಸಿರುವ ಪದ್ಧತಿಯನ್ನು ನೋಡಿ. ಹೌದು, ಆಶ್ರಮದಲ್ಲಿ ಮಕ್ಕಳನ್ನ ಬೆಳೆಸಿದ್ ಹೌದು. ತಂದೆಯ ಬಗ್ಗೆ ಹೇಳಬಹುದಾಗಿತ್ತು, ಈ ರೀತಿ ಮಾಡಿದ್ರು ನಿನ್ನ ತಂದೆ, ಇವರೇ ನಿನ್ನ ತಂದೆ, ಇವನ್ನೆಲ್ಲವನ್ನು ಹೇಳಬಹುದಾಗಿತ್ತು. ಯಾವುದೇ ರೀತಿಯಲ್ಲಿ ಮಕ್ಕಳ ಮನಸ್ಸನ್ನ ಕೆಡಿಸುವ ಯಾವುದೇ ಕೆಲಸವನ್ನ ಸೀತೆ ಮಾಡ್ಲೇ ಇಲ್ಲ. ಸಹಜವಾಗಿ ಅಂದ್ರೆ ಒಂದು ಆಕೆ ದೈವಿ ಶಕ್ತಿ ಇರುವಂಥವಳು, ಜಗನ್ಮಾತೆ, ಇದು ಒಂದು ಭಾಗ ಆದ್ರೂ ಅದನ್ನ ಎಲ್ಲವನ್ನೂ ಮರೆತು ಅವರು ಅವತಾರಿಗಳ ಆ ಸಮಯದಲ್ಲಿ ಸಹಜವಾಗಿ ಮನುಷ್ಯ ಏನ್ ಗುಣವನ್ನ ತೋರಿಸ್ತಾನೆ ಅದನ್ನ ತೋರಿಸಬಹುದಾಗಿತ್ತು. ಸೀತೆ ಯಾವುದನ್ನು ತೋರಿಸದೆ ಒಬ್ಬ ಸತ್ಪುರುಷ, ಒಳ್ಳೆಯ ಮನುಷ್ಯ ಯಾವ ರೀತಿ ನಿರ್ಧಾರವನ್ನ ತಗೊಳ್ತಾನೆ ಆ ರೀತಿಯಾದ ನಿರ್ಧಾರವನ್ನ ಸೀತೆ ತಗೊಳ್ತಾ ಹೋದ್. ಪ್ರತಿಯೊಂದು ಹಂತದಲ್ಲೂ ಆ ರೀತಿಯ ನಿರ್ಧಾರವನ್ನು ತಗೊಳ್ತಾ ಹೋದ್. ಆ ಸ್ಥಾನಕ್ಕೆ ಬರ್ತಾಳೆ ಸೀತೆ, ರಾಮ ಹೇಳಿ ಕಳಿಸಿ. ರಾಮ ಮತ್ತೆ ಹೇಳ್ತಾನೆ, ಹೌದು, ಈ ರೀತಿಯ ಕಳಂಕ ಆಕ್ಷೇಪ ನಿನ್ನ ಮೇಲಿದೆ. ಈ ಆಕ್ಷೇಪವನ್ನ ನೀನು ನನಗೆ ಈಗಾಗ್ಲೇ ಅಗ್ನಿ ಪರೀಕ್ಷೆಯ ಮೂಲಕ ಇದು ಆಕ್ಷೇಪ ಸುಳ್ಳು ಅಂತ ತೋರಿಸ್ಕೊಟ್ಟಿದ್ಯಾ. ಆದ್ರೆ ನನಗೆ ತೋರಿಸ್ಕೊಟ್ಟಿದ್ ಸಾಕಾಗಲ್ಲ, ನೀನು ತೋರಿಸ್ಕೊಡ್ಬೇಕಾಗಿರೋದು, ನೀನು ಮಹಾರಾಣಿಯೂ ಹೌದು, ಜನರಿಗೆ ಆ ವಿಶ್ವಾಸ ಬರೆಸ್ಬೇಕಲ್ಲ. ಆ ವಿಶ್ವಾಸ ಬರೆಸುವ ಶಕ್ತಿ ನಿಂದು, ಬರೆಸ್ಬೇಕು ನೀನು. ಇನ್ನೊಮ್ಮೆ ನೀನು ಪರೀಕ್ಷೆಗೆ ಒಳಗಾಗ್ಬೇಕಾಗತ್ತೆ. ಬೆಳೆಯುತ್ತಾ ಅಂದ್ರೆ ಡ್ಯೂರಿಂಗ್ ಮೈ ಕಾಲೇಜ್ ಡೇಸ್ ಈ ಭಾಗವನ್ನ ಓದಿದಾಗ ನೋಡಿದಾಗ ನನಗ್ ಸಿಟ್ಟು ಬರೋದು, ಯಾರು ಈ ರಾಮ, ಹೆಂಗ್ ಹೇಳ್ಬಿಟ್ಟ ಹಂಗೆ, ಅದ್ ಯಾಕೆ ಹೆಣ್ಮಕ್ಳಂತಂದ್ರೆ ಈ ರೀತಿ ಹೇಳ್ಬಿಡ್ತಾರೆ ಇವ್ರುಗಳು. ಎರಡನೇ ಸಲ ಆಕೆ ತೋರ್ಸಾಗಿತ್ತಲ್ಲ ಅಗ್ನಿ ಪರೀಕ್ಷೆಯನ್ನ, ಸೀತೆ ಏನೂ ಮಾಡ್ಲಿಲ್ವಾ? ಅವಳಿಗೆ ಅಷ್ಟು ಶಕ್ತಿ ಇರ್ಲಿಲ್ವಾ ಅನ್ನುವಂತ ಪ್ರಶ್ನೆ ನನ್ನಲ್ಲಿತ್ತು. ವಾಲ್ಮೀಕಿ ರಾಮಾಯಣ ಓದಿದ ಮೇಲೆ ಆ ಪ್ರಶ್ನೆಗೆ ಕ್ಲಾರಿಟಿ ಸಿಕ್ತು. ಅಂದ್ರೆ ಅದನ್ನ ವಿಶ್ಲೇಷಣೆ ಮಾಡ್ಕೊಂಡ್ಮೇಲೆ ಆಕ್ಚುಲಿ ಕ್ಲಾರಿಟಿ ಸಿಕ್ಕಿತ್ತು. ಸೀತೆ ಎಷ್ಟು ಉತ್ತಮ ನಿರ್ಧಾರವನ್ನ ತಗೊಂಡ್ಲು ಅಂತ ನೋಡಿ. ಸೀತೆ ಏನ್ ಮಾಡಿದ್ಲು ಆ ಸಮಯದೊಳಗೆ? ರಾಮನನ್ನ ಬಿಟ್ಟು ನನ್ನ ಮನಸ್ಸಿನೊಳಗೆ ಬೇರೆ ಯಾರಾದ್ರೂ ಇದ್ದರೆ, ಬೇರೆ ಯಾರೂ ಇರ್ಲಿಲ್ಲ ಅಂತಂದ್ರೆ ಭೂಮಿ ಬಾಯಿ ತೆರೆಯಲಿ, ನನ್ನ ತಾಯಿ ನನ್ನನ್ನು ವಾಪಸ್ ತನ್ನ ಗರ್ಭಕ್ಕೆ ಸೇರಿಸ್ಕೊಳ್ಳಿ ಅಂತಂದ ಹೇಳಿ ಕೇಳ್ತಾರೆ. 3 ಕಂಡೀಷನ್ ಹೇಳ್ತಾರೆ. ನಾನು ಕಂಟಿನ್ಯೂಸ್ಲಿ ರಾಮನಿಗೆ ಲಾಯಲ್ ಆಗಿ ಉಳಿದಿದ್ದೆ ಅಂತಂದ್ರೆ, ರಾಮನನ್ನ ಬಿಟ್ಟು ಬೇರೆ ಯಾರನ್ನೂ ನಾನು ಮನಸ್ಸಿನೊಳಗೆ ಯೋಚನೆ ಮಾಡಿರ್ಲಿಲ್ಲ ಅಂತಂದ್ರೆ, ನಾನು ರಾಮನನ್ನೇ ಪರಿಪೂರ್ಣವಾಗಿ ಒಪ್ಕೊಂಡಿದ್ದೆ ಅಂತಂದ್ರೆ ಆಗ ಭೂಮಿ ಬಾಯಿ ತೆರೀಲಿ ಅಂತಂದ ಹೇಳಿ ಆಕೆ ಅದನ್ನ ಹೇಳಿದ ತಕ್ಷಣ ಭೂಮಿ ಬಾಯಿ ತೆರೆಯತ್ತೆ. ಆಕೆ ಭೂತಾಯಿ ಗರ್ಭದಲ್ಲಿ ಆಕೆ ಜೊತೆಗೆ ಹೋಗ್ತಾಳೆ. ಈ ಘಟನೆಯನ್ನ ನೀವು ವಿಶ್ಲೇಷಣೆ ಮಾಡಿ ನೋಡಿ. ಈ ಘಟನೆಯನ್ನ ನಾನು ವಿಶ್ಲೇಷಣೆ ಮಾಡುವುದು ಆಸ್ ಅನ್ ಅಡ್ವೊಕೇಟ್. ಹೆಣ್ಣಿನ ಮೇಲೆ, ಆಗ ಸೀತೆಯ ಮೇಲೆ ಆಗಿದ್ದು ಸರಿಯೋ ತಪ್ಪೋ ಇದರ ವಿಶ್ಲೇಷಣೆ ನಾನು ಹೆಚ್ಚು ಮಾಡುವುದಕ್ಕಿಂತ ಸೀತೆ ತನ್ನ ಶಕ್ತಿಯನ್ನ ಯಾವ ರೀತಿ ತೋರಿಸಿದ್ಲು ಅಂತಂತ ಹೇಳಿ ನೋಡಿ. ಇಲ್ಲಿ ರಾಮನನ್ನ 2 ಭಾಗದಲ್ಲಿ ನಾನು ಯೋಚನೆ ಮಾಡ್ತೀನಿ. ಒಂದು ರಾಜಾರಾಮ, ಮತ್ತೊಂದು ಸೀತಾರಾಮ.
ರಾಜಾರಾಮ ಸೀತಾರಾಮನ ಹೃದಯದ ಭಾವನೆಗಳಿಗೆ ಅದರ ಭಾವನೆಗಳ ಮೇಲೆ ಕಲ್ಲನ್ನ ಇಟ್ಕೊಂಡು ಸೀತೆಯನ್ನು ಹೊರಗೆ ಹಾಕ್ಬೇಕಾಯ್ತು. ಆ ನಂತರ ರಾಜಾರಾಮನೇ ಸೀತೆಗೆ ಮತ್ತೊಂದು ಬಾರಿ ನೀನು ಅಗ್ನಿ ಪರೀಕ್ಷೆಗೆ ಒಳಪಡಬೇಕು ಅಂತಂದು ಹೇಳಿದ್ದಾರೆ. ಸೀತೆ ಎರಡನೇ ಬಾರಿ ಪರೀಕ್ಷೆಯನ್ನ ಕೊಡ್ತಾ ಯಾವ ರೀತಿ ಕೊಟ್ಲು ಅಂತಂದ್ರೆ, ರಾಜಾರಾಮನನ್ನ ಗೆಲ್ಲಿಸಿ ಸೀತಾರಾಮನನ್ನ ವಿಯೋಗಕ್ಕೆ ಒಳಪಡಿಸಿ ಹೋದಂಥವ್ರು. ನೀನ್ ಈ ನಿರ್ಧಾರವನ್ನ ತಗೊಂಡಿದೀಯಲ್ಲ, ರಾಜಾರಾಮನ ಹೆಂಡತಿ ಮಹಾರಾಣಿ ಸೀತೆಗೆ ಯಾವುದೇ ರೀತಿಯ ಕಳಂಕ ಇಲ್ಲ ಅಂತಂದ್ ಹೇಳಿ ಇಡೀ ಜಗತ್ತಿಗೆ ಅದನ್ನ ಪ್ರತಿಷ್ಠಾಪನೆ ಮಾಡಿದ್ಲು. ಯಾಕಂದ್ರೆ ಭೂಮಿ ಬಾಯಿ ತೆರೀತು. ಆಕೆ ಯಾವುದೇ ತಪ್ಪು ಮಾಡಿಲ್ಲ ಅಂತಂತ ಹೇಳಿ ಜಗತ್ತಿಗೆ ತೋರಿಸಿದ್ಲು. ಅಟ್ ದ ಸೇಮ್ ಟೈಮ್ ನಾನು ಯಾವುದೇ ತಪ್ಪು ಮಾಡ್ಲಿಲ್ಲ, ನೀನ್ ಯಾವ್ದೂ ತಪ್ಪು ಮಾಡಿರ್ಲಿಲ್ಲ ಅಂತಂದ್ ಹೇಳಿ ಜನರಿಗೆ ನೀನ್ ಒಪ್ಪಿಸ್ದೆ ಅಂತಂದ್ರೆ ನಿನ್ನನ್ನ ಹೆಂಡತಿಯಾಗಿ ಕರ್ಕೊಳ್ತೀನಿ ಅಂತ ಹೇಳಿ ಸೀತಾರಾಮ ಹೇಳಿದ್ನಲ್ಲ, ಅವನಿಗೆ ಅವಕಾಶ ಸಿಗ್ಲಿಲ್ಲ. ಹೆಂಡತಿಯ ಜೊತೆಗೆ ಬಾಳುವ ಅವಕಾಶ ಅವನಿಗೆ ಸಿಗ್ಲಿಲ್ಲ. ಹೆಂಡತಿ ಬಿಟ್ಟು ಹೋದ್ಲು. ಸೀತಾರಾಮನ ವಿಯೋಗ ಆಗುವಂಥದ್ದು ಸೀತಾರಾಮನಿಗೆ ಈ ಪಾಠವನ್ನು ಕಲಿಸಿ ಹೋದ್ಲು. ತನ್ನ ಜೊತೆಗೆ ಅಂದ್ರೆ ತನ್ನ ದೃಢತೆಯನ್ನ ಯಾವ ರೀತಿ ಆಕೆ ಮೊದಲನೇ ದಿನದಿಂದ ಅಂದ್ರೆ ತನ್ನ ಮದುವೆಯ ದಿನದಿಂದ ಕೊನೆಯವರೆಗೂ ಎಷ್ಟು ಗಟ್ಟಿಯಾಗಿ ಇಟ್ಕೊಂಡಿದ್ಲು. ತನ್ನ ಅಸ್ಮಿತೆಯನ್ನ, ತನ್ನ ಚಾರಿತ್ರ್ಯವನ್ನ, ತನ್ನ ದೃಢತೆಯನ್ನ, ತನ್ನ ಶಾಂತತೆಯನ್ನ ಯಾವುದೇ ಕಾರಣಕ್ಕೂ ಎಂಥದ್ದೇ ಪರಿಸ್ಥಿತಿಯಲ್ಲಿ ಆಕೆ ಅದನ್ನ ತಳಮಳ ಆಗ್ಲಿಕ್ಕೆ ಬಿಟ್ಟಿರ್ಲಿಲ್ಲ. ಅಟ್ ದ ಸೇಮ್ ಟೈಮ್ ಎಲ್ಲವನ್ನೂ ಶಿ ಟುಕ್ ಇಟ್ ಲೈಂಗ್ ಡೌನ್. ಅಂದ್ರೆ ಯಾವುದನ್ನು ಆಕೆ ವಿರೋಧವೇ ಮಾಡಲ್ದೆ ಒಪ್ಕೊಳ್ತಾ ಹೋದ್ಲು. ಅಂದ್ರೆ ಕಂಟಿನ್ಯೂಸ್ಲಿ ರಾಮನನ್ನ ಫಾಲೋ ಮಾತ್ರ ಮಾಡ್ತಾ ಹೋದ್ಲು. ಶಿ ವಾಸ್ ನಾಟ್ ಅನ್ ಆಕ್ಟಿವ್ ಪಾರ್ಟಿಸಿಪೆಂಟ್, ಶಿ ವಾಸ್ ಅ ಪ್ಯಾಸಿವ್ ಅಬ್ಸರ್ವರ್ ಅನ್ನುವ ರೀತಿಯಲ್ಲೂ ಇಲ್ಲ ಆಕೆಯ ಕ್ಯಾರೆಕ್ಟರ್. ಆಕೆಯ ಇದು ಏನು, ಆಕೆಯ ಕ್ಯಾರೆಕ್ಟರ್ ಅನ್ನೋದು ಪದ ತಪ್ಪು, ಕ್ಯಾರೆಕ್ಟರ್ ಇಸ್ ರಾಂಗ್ ವರ್ಡ್. ಆಕೆಯ ಪರ್ಸನಾಲಿಟಿ ಆ ರೀತಿ ಇರ್ಲಿ. ಇದು ಸೀತೆಯ ದೃಢತೆಯನ್ನ ನಮಗ್ ತೋರಿಸುತ್ತೆ. ಇಲ್ಲಿ ರಾಜಾರಾಮ ಮತ್ತು ಸೀತಾರಾಮನಿಗೆ ಆಕೆ ಎಷ್ಟು ಸೊಗಸಾಗಿ ಡಿಫ್ರೆನ್ಶಿಯೇಟ್ ಮಾಡಿ ರಾಣಿ ಸೀತೆಯ ಬಗ್ಗೆ, ಮಹಾರಾಣಿ ಸೀತೆಯ ಬಗ್ಗೆ ಯಾವುದನ್ನ ಅಂದ್ರೆ ಕುಲಕ್ಕೆ ಯಾವುದೇ ರೀತಿಯ ತೊಂದರೆ ಆಗಿರಬಾರದು, ಅಟ್ ದ ಸೇಮ್ ಟೈಮ್ ಈ ರೀತಿ ಮತ್ತೊಮ್ಮೆ ಆಗಬಾರದು ಅನ್ನುವುದಕ್ಕೆ ಆಕೆ ನಾಮದಿಯನ್ನ ಬರೆದು ಹೋಗಿರುವಂತದ್ದು. ಅಷ್ಟು ಡಿಗ್ನಿಫೈಡ್ ಆಗಿ ಒಬ್ಬರು ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು ಅಥವಾ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡಬಹುದು ಅಂತಂತ ಹೇಳಿ ನನಗೆ ಅನಿಸಿದ್ದೆ ಆ ಸಮಯದೊಳಗೆ. ಇದು ಸೀತೆಯನ್ನ ನಾವು ವಿಶ್ಲೇಷಣೆ ಮಾಡ್ತಾ ಬರುವಂತದ್ದು. ಇದನ್ನ ನೋಡಿದ ಮೇಲೆ ಅಂದ್ರೆ ರಾಮನಿಗೆ ಸಿಕ್ಕಾಪಟ್ಟೆ, ಭೂತಾಯಿಯ ಗರ್ಭದೊಳಗೆ ಹೋಗ್ಬಿಡ್ತಾಳೆ ಸೀತೆ. ರಾಮನಿಗೆ ಯೋಚನೆ ಮಾಡಿ, ರಾಮನ ಪರಿಸ್ಥಿತಿ ಅಂದ್ರೆ ಆ ವಿಚಾರಣೆ ಅಂದ್ರೆ ಆ ಘಟನೆ ನಿಮ್ಮ ಕಣ್ಮುಂದೆ ಬರಲಿ. ರಾಮ ಎಲ್ಲವನ್ನು, ಇಡೀ ಜಗನ್ನಿಯಾಮಕ, ಅವನು ಜಗತ್ತನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡಿರುವಂತನು. ಅವನು ಆಗ ಒಂದು ಕೋಲಿನ ಆಸರೆಯನ್ನ ಪಡಿತಾನೆ ನಿಲ್ಲಿಕ್ಕೆ. ಯಾಕಂದ್ರೆ ಒಂದು ಕಡೆ ಆತನಿಗೆ ದುಃಖ, ಸುದುಃಖಿತ ಅಂತಂತ ಹೇಳಿ ಪದವನ್ನ ವಾಲ್ಮೀಕಿ ಉಪಯೋಗಿಸ್ತಾರೆ. ಅದ್ರೊಳಗೆ ಏನು ಸುದುಃಖಿತ, ಒಳ್ಳೆಯ ದುಃಖ ಆಗಿತ್ತು ಅಂತ. ಒಂದು ಕಡೆ ಮಹಾರಾಣಿ ಸೀತೆ ಯಾವುದೇ ಕಳಂಕ ಇಲ್ಲದೆ ನಿಷ್ಕಳಂಕವಾಗಿ ಹೊರಗಡೆಗೆ ಬಂದ್ಲು. ಜನರೆಲ್ಲರನ್ನು ಯೋಚನೆ ಮಾಡ್ತಾ ಇದ್ದಾರೆ, ಇಂಥ ತಾಯಿಯನ್ನ ಕಳ್ಕೊಂಡ್ವಿ ಅಂತಂದ್ ಹೇಳಿ. ಮತ್ತೊಂದು ಕಡೆ ಸೀತಾರಾಮನಿಗೆ ನನ್ನ ಹೆಂಡತಿ ಹೋದ್ಲಲ್ಲ, ನನ್ನ ಹೆಂಡತಿ ಇನ್ನು ಸಿಗ್ತಿಲ್ವಲ್ಲ ನನಗೆ ಅನ್ನುವಂಥ ದುಃಖ. ಈ ಸುದುಃಖಿತ ಆ ಪರಿಸ್ಥಿತಿಯಲ್ಲಿ ರಾಮ ಇದ್ದ. ಸಿಟ್ಟು ಏರ್ತು ರಾಮನಿಗೆ. ಎಂಥ ಪರಿಯ ಸಿಟ್ಟು. ರಾವಣನಿಂದ ಕರ್ಕೊಂಡ್ ಬಂದಿದ್ದೀನಿ, ನನಗೆ ಈ ಭೂಗರ್ಭದಿಂದ ಕರ್ಕೊಂಡ್ ಬರ್ಲಿಕ್ಕೆ ಆಗೋದಿಲ್ವಾ ಅಂತ ಹೇಳಿ ಭೂತಾಯಿಯ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಬಂತು. ಬಹಳ ಅರಚಾಡ್ಲಿಕ್ಕೆ, ಕಿರ್ಚಾಡ್ಲಿಕ್ಕೆ, ಇನ್ನ ನಾನು ಯುದ್ಧಕ್ಕೆ ಹೋಗ್ತೀನಿ ಅನ್ನುವಂಥ ಕೋಪ ರಾಮನಿಗೆ ಬಂತು. ಅದು
ರಾಮ ಸೀತೆಯನ್ನ ಅಷ್ಟು ಇಷ್ಟಪಟ್ಟಿರುವಂತದ್ದು. ದಟ್ ಈಸ್ ಅ ಲವ್ ಸ್ಟೋರಿ ಬಿಯಾಂಡ್ ಎಕ್ಸ್ಪ್ಲನೇಷನ್. ಒಂದು ಕಡೆ ರಾಜಾರಾಮ ಆ ನಿರ್ಧಾರವನ್ನ ತಗೊಳ್ಬೇಕು ಅಂತಂದಾಗ ಪ್ರತಿ ಬಾರಿಯೂ ಸೀತಾರಾಮನಿಗೆ ಎಷ್ಟು ಸಮಸ್ಯೆ ಆಗಿರ್ಲಿಕ್ಕೆ ಸಾಧ್ಯ, ಮನಸ್ಸಿನೊಳಗೆ ವಿಯೋಗ ಆಗಿರ್ಲಿಕ್ಕೆ ಸಾಧ್ಯ, ಮನಸ್ಸಿನೊಳಗೆ ನೋವಾಗಿರ್ಲಿಕ್ಕೆ ಸಾಧ್ಯ, ಯೋಚನೆ ಮಾಡ್ಬೇಕು. ಎರಡನೇದು ಇಲ್ಲಿ ಮತ್ತೊಮ್ಮೆ ನಾನು ಆ ಹಿಂದಿನ ಭಾಗಕ್ಕೆ ವಿಶ್ಲೇಷಣೆಗೆ ಇನ್ನೊಮ್ಮೆ ಹೋಗ್ತೇನೆ. ಯಾವಾಗ ಅವನು ಹೇಳ್ತಾನಲ್ಲ, ನನ್ನ ಕುಲ ಮಾತ್ರ ಇಷ್ಟು ದೊಡ್ಡದಲ್ಲ, ಸೀತೆಯ ಕುಲವೂ ಅಷ್ಟು ದೊಡ್ಡದು ಅಂತಂತ ಹೇಳಿ, ಆಗ ರಾಜಾರಾಮ ಮತ್ತು ಸೀತಾರಾಮ ಅವರ ಇಬ್ಬರ ನಡುವೆ ಎಷ್ಟು ಯೋಚನೆಗಳಾಗಿರಬಹುದು, ಈ ಭಾಗವನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಇದೇ ದ್ವಂದ್ವ ರಾಣಿ ಸೀತೆಗೂ ರಾಮನ ಸೀತೆಗೂ ದ್ವಂದ್ವ ಆಗಿರ್ಲಿಕ್ಕೆ ಉಂಟು. ಇದೇ ದ್ವಂದ್ವವನ್ನ ಆಕೆ ಅಷ್ಟು ಸುಲಭವಾಗಿ ಮುಗಿಸ್ಬಿಡ್ತಾಳೆ. ಇದು ಸೀತೆಯ ಹಿರಿಮೆ. ಇಂಥ ಸೀತೆಯನ್ನ ಇದನ್ನ ಓದಿದಾಗ ನನಗೆ ಆಗನ್ಸುತ್ತೆ, ಹೌದು, ಪ್ರತಿಯೊಬ್ಬ ಹೆಣ್ಣು ಮಗಳು ಸೀತೆ ಆಗ್ಬೇಕು ಅಂತಂತ ಹೇಳಿ ವಿವೇಕಾನಂದರು ಯಾಕೆ ಹೇಳ್ತಾರೆ. ಈ 5 ಗುಣಗಳು ಏನಿದಾವಲ್ಲ, ಅಬ್ಸಲ್ಯೂಟ್ ಪ್ಯೂರಿಟಿ ಇನ್ ಹಾರ್ಟ್. ರಾವಣನ ಹತ್ರ ಆಕೆ ಇದ್ದಾಗ, ರಾವಣನ ಇದ್ರೊಳಗೆ ಒಂದು ಕಡೆ ಅದ್ರದ್ದು ಉಲ್ಲೇಖ ಬರುತ್ತೆ, ಅದು ಮೋಸ್ಟ್ಲಿ ರಾಜಸ್ಥಾನದ ಕಡೆ ಇರುವ ಉಲ್ಲೇಖ. ಏನಂತಂದ್ರೆ, ಮಂಡೋದರಿ ಹೇಳ್ತಾಳಂತೆ ರಾವಣನಿಗೆ, ನೀನು ಅಷ್ಟು ಸೀತೆಯನ್ನ ಇಷ್ಟಪಡ್ತೀಯ ಅಂತಂದ್ರೆ ನೀನು ರಾಮನ ವೇಷದಲ್ಲಿ ಹೋಗ್ಬಿಡು ಸೀತೆ ಹತ್ರ ಅಂತಂದ ಹೇಳಿ. ಆಗ ರಾವಣ ಹೇಳ್ತಾನೆ, ಅಯ್ಯೋ, ನಾನು ಅದನ್ನು ಟ್ರೈ ಮಾಡಿದ್ದೀನಿ, ರಾಮನ ವೇಷ ಹಾಕೊಂಡ ತಕ್ಷಣ ನನಗೆ ಪರಸ್ತ್ರೀ ಇದ್ದವಳು ಕೂಡ, ಪರಸ್ತ್ರೀ ಯಾವತ್ತು ನನಗೆ ಮಾತೆಯ ರೀತಿಯಲ್ಲೇ ಕಾಣ್ತಾಳೆ, ಅದಕ್ಕೋಸ್ಕರ ಅದು ಆಗೋದಿಲ್ಲ ಅಂತಂದ ಹೇಳಿ. ಆದ್ರೆ ರಾವಣ ಆ ರೀತಿ ಹೋದ್ರ ಕೂಡ ಒಂದು ರಾವಣನಲ್ಲಿ ಆಗಿರುವಂತಹ ಪರಿವರ್ತನೆ, ಮತ್ತೊಂದು ಸೀತೆಗೆ ಬಹಳ ಸುಲಭವಾಗಿ ಗೊತ್ತಾಗ ಹೋಗ್ತಿತ್ತು ಈತ ಅಲ್ಲ ಅಂತಂದ ಹೇಳಿ. ದಟ್ ವಾಸ್ ದ ಪ್ಯೂರಿಟಿ ಆಟ್ ಹಾರ್ಟ್ ಅವಳಲ್ಲಿ ಇದ್ದಂಥದ್ದು. ಇವನಲ್ಲ ಅಂತಂದ ಹೇಳಿ ಗೊತ್ತಾಗ ಹೋಗ್ತಿತ್ತು. ಈ ಭಾಗವನ್ನ ಸೀತೆಯ 5 ಗುಣಗಳು, ಒಂದು ಅಬ್ಸಲ್ಯೂಟ್ ಪ್ಯೂರಿಟಿ ಇನ್ ಹರ್ ಹಾರ್ಟ್, ಅಮಲ ಮನಸ್ಸು, ಏನೇನೂ ಇಲ್ಲದೆ ಇರುವಂಥದ್ದು, ನಿಷ್ಕಲ್ಮಶವಾದದ್ದು, ನಿಷ್ಕಳಂಕ ಚಾರಿತ್ರ್ಯ, ಯಾವುದೇ ಕಾರಣಕ್ಕೂ ಚಾರಿತ್ರ್ಯದಲ್ಲಿ ಒಂದು ಇಷ್ಟು ಕುಂದು ಕೊರತೆಯನ್ನ ಇಟ್ಕೊಳ್ದೆ ಇರುವಂಥದ್ದು. ಆ ಕುಂದನ್ನ ಅನಾವಶ್ಯಕವಾಗಿ ಯಾರಾದ್ರೂ ತೋರಿಸ್ಲಿಕ್ಕೆ, ಅಡ್ವೈಸ್ ಮಾಡ್ಲಿಕ್ಕೆ ಹೋದ್ರೆ ಅವರನ್ನ ಶಾಂತವಾಗಿ ಆದರೆ ಅಷ್ಟೇ ದೃಢವಾಗಿ ನಿಲ್ಲಿಸಿರುವಂಥದ್ದು. ರಾಮನಿಗೆ ಹೇಳ್ತಾಳೆ, ನೀನು ನನ್ ಬಗ್ಗೆ ತುಂಬಾ ಎಲ್ಲ ಯೋಚನೆ ಮಾಡ್ಬೇಡ, ನನಗೆ ಗೊತ್ತಿದೆ ನಾನು ಏನ್ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ರಾಮನಿಗೆ ಹೇಳಿರುವಂಥದ್ದು. ಮಾತೆಯ ಮಾತೃ ಹೃದಯ, ಹನುಮಂತನ ಜೊತೆಗೆ ಆಕೆಯ ಸಂಭಾಷಣೆ, ಲಕ್ಷ್ಮಣನ ಬಗ್ಗೆ ಆಕೆಗಿದ್ದಂತಹ ಲಕ್ಷ್ಮಣನ ಸಂಭಾಷಣೆ ಮತ್ತು ಲಕ್ಷ್ಮಣನ ಜೊತೆಗೆ ಲಕ್ಷ್ಮಣನ ಬಗ್ಗೆ ಆಕೆಗಿದ್ದಂತಹ ಪ್ರೀತಿ, ಆ ಮಮತೆ, ಈ ಭಾಗ. ಇನ್ನು ಕೊನೆಯದಾಗಿ, ಯಾವುದೇ ಕಾರಣಕ್ಕೂ ತನ್ನ ಅಸ್ಮಿತೆಯನ್ನ ಬಿಟ್ಟು ಕೊಡದೇ ಇರುವಂತಹ, ಆದರೆ ಅದನ್ನೇ ಅಂದ್ರೆ ಪ್ರತಿಪಾದನೆಯೂ ಮಾಡದೇ ಇರುವಂತಹ ಗುಣ. ಅಸ್ಮಿತೆ ಇದೆ, ಆದ್ರೆ ನಾನು ಅದನ್ನ ಪ್ರತಿಪಾದಿಸ್ತಾ ಹೋಗಲ್ಲ. ಐ ವಿಲ್ ನಾಟ್ ಮೇಕ್ ದಟ್ ಆಸ್ ಅ ರಿಚುವಲ್. ಹೌದು, ಇದು ನಂದು, ದೀಸ್ ಆರ್ ಮೈ ರೈಟ್ಸ್, ನನಗೆ ಹಕ್ಕುಗಳುಂಟು, ಇವು ಉಂಟು, ಅದನ್ನ ಮಾಡಲ್ದೇನೆ ನನ್ನ ಅಸ್ಮಿತೆಯನ್ನ, ಅಟ್ ದ ಸೇಮ್ ಟೈಮ್ ನನ್ನ ಐಡೆಂಟಿಟಿಯನ್ನ ಕಳ್ಕೊಳ್ಳದೇನೆ ಇರುವಂತಹ ಗುಣ. ಈ 5 ಗುಣಗಳನ್ನ ಒಬ್ಬ ಹೆಣ್ಣು ಮಗಳಾಗಿ ನಾವು ಆ ಗುಣಗಳನ್ನ ಅಳವಡಿಸ್ಕೊಂಡ್ವಿ ಅಂತಂದ್ರೆ ಸೀತೆಯನ್ನ ಅಥವಾ ಆ ಸೀತಾ ತತ್ವವನ್ನ ನಮ್ಮ ಮನಸ್ಸಿನೊಳಗೆ ಹಾಕೊಳ್ಳಿಕ್ಕೆ ಸುಲಭ. ಇದು ನನಗೆ ಕಂಡಿರುವಂತಹ ಸೀತೆ. ಇನ್ನು 22ನೇ ತಾರೀಕು ರಾಮನ ಪ್ರಾಣ ಪ್ರತಿಷ್ಠಾಪನೆ ಅಲ್ಲಿ ಆಗ್ತಾ ಇದೆ. ಆದ್ರೆ ಪ್ರತಿಷ್ಠಾಪನೆ ಅಲ್ಲಿಯ ಜೊತೆಗೆ ಆಗಬೇಕಾಗಿರುವಂಥದ್ದು ರಾಮತ್ವ, ರಾಮನ ಆ ಗುಣಗಳು, ರಾಮತ್ವ ಮತ್ತು ಸೀತಾ ತತ್ವ. ಈ 2 ಗುಣಗಳು ಕೂಡ ನಮ್ಮ ಸಮಾಜದಲ್ಲಿ, ಈ 2 ಅಂದ್ರೆ ಈ ಸೀತಾ ತತ್ವ ಮತ್ತು ರಾಮತ್ವಗಳನ್ನ ನಾವು ಯೋಚನೆ ಮಾಡಿದಾಗ ಒಂದು ಪರಿಪೂರ್ಣ ಮನೆಯ ಕಥೆಯನ್ನ ನಾವು ನೋಡ್ಬೋದು. ಇವತ್ತು ನಮ್ ಎಲ್ಲರ ಮನಸ್ಸಿನೊಳಗೂ ಗೊತ್ತು, ಮನೆ ಅನ್ನುವಂಥದ್ದು ಬದಲಾಗಿದೆ. ಕುಟುಂಬದ ಬಗ್ಗೆ ನಮ್ಮ ಆಸಕ್ತಿ ಅಥವಾ ನಮ್ಮ ನಿಲುವುಗಳು ನಮ್ಮ ಮನೆಗಳಲ್ಲಿ ಬದಲಾಗಿದೆ. ಯಾಕೆ ಬದಲಾಗಿರುವುದು? ಯಾಕಂತಂದ್ರೆ ಹೆಣ್ಣು ಮಕ್ಕಳಲ್ಲಿ ಸೀತಾ ತತ್ವ, ಗಂಡು ಮಕ್ಕಳಲ್ಲಿ ರಾಮತ್ವಗಳ
ಇಂಬ್ಯಾಲೆನ್ಸ್ ನಿಂದ, ಸಮತೋಲನ ಇಲ್ಲದೆ ಇರುವ ಕಾರಣಕ್ಕೋಸ್ಕರ 22ನೇ ತಾರೀಕು ಅಲ್ಲಿ ಯಾವ ರೀತಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೋ ಇಲ್ಲಿಯೂ ಕೂಡ ಆ ತತ್ವಗಳ, ಅಂದ್ರೆ ನಮ್ಮ ಸಮಾಜದಲ್ಲಿ ನಮ್ಮ ಮನಸ್ಸಿನಲ್ಲಿ ಆ ತತ್ವಗಳ ಪ್ರತಿಷ್ಠಾಪನೆ ಆಗುತ್ತೆ. ಆ ತತ್ವಗಳಿಂದ ಮುಂದೆ ರಾಮರಾಜ್ಯವನ್ನ ನಾವು ನಿರ್ಮಾಣ ಮಾಡ್ಲಿಕ್ಕಾಗತ್ತೆ. ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ಸೀತೆಯಂತೆ ಉಳಿಲಿಕ್ಕೆ ಆಗತ್ತೆ, ಸೀತೆಯಂತೆ ಆಗ್ಲಿಕ್ಕಾಗತ್ತೆ ಅಂತಂದ್ ಹೇಳಿ ಯೋಚನೆ ಮಾಡ್ತಾ ನನ್ನ ಮನಸ್ಸಿನಲ್ಲಿ ಇದ್ದಂತಹ ಸೀತೆಯನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಇನ್ನು ಇಷ್ಟು ಹೇಳ್ತಾ ನಮಸ್ಕಾರ.